ಮಾವ್ ಮನಿತನ ಬಂದಾನ ಹಂಗ್ಯಾಕ್ ಮಾತಾಡ್ತಿ ಅವಂಗ? ಜ್ಯೋತಿ ನನ್ನ ತಮ್ಮ ಅಷ್ಟ ನಿಂಗ್ ಮಾವ ಆ ಬಿದಿಗೆ ಹೋಗೋರಲ್ಲ. ಅಪ್ಪ ನಾ ತಂಗಿ ಮಗ ಅದನ ಮಾವ ಆಗುದಿಲ್ಲೇನ? ಅವ ಬಂದ ನನಗ ಬುದ್ಧಿ ಹೇಳಂಗದೇನೆ. ಸುಮ್ ಕುಂದರ್ತ ಏನಂತೀನಿ? ನಿನ್ನ ಸಮನ್ ಸಾಕಾಗ್ಯದ. ಬಂದಿ ಮಾತಾಡಿದ್ದು ಆಯ್ತು. ಹೆಂಗ್ ಬಂದಿಯಲ್ಲ ಹಂಗ ಹೋಗ್ಬೇಕ. ಅಲ್ಲತಿ ಮಾವನ್ ಮಾರಿ ನಿನ್ನ ಮಾರಿ ನೋಡಿ ಭಾಳ ಸಾಕು. ಇದ್ದು ಮಾತಾಡ್ಸೊಂಡ್ ಹೋಗ್ಬೇಕಂದ್ರ ಏನಿದೆ ನಿನ್ ಮಾತ? ನೋಡಪ್ಪ ನಿಮ್ ಮಾವೆಲ್ಲರ ದಾರೆ ಸಿಗ್ತಾನ, ಅಲ್ಲೇ ಮಾತಾಡ್ಸ್ಕೊಂಡ್ ಹೋಗು. ಇವತ್ತ ಮಾವನ್ ಮಾತಾಡ್ಸ್ಬೇಕಂತಿ, ನಾಳೆ ಮಾವನ್ ಮಗಳನ್ನ ಮದ್ವಿ ಮಾಡ್ಕೋಬೇಕಂತ ಹೇಳ್ತಿ. ಅದ್ರಾಗ ಏನು ಸುಳ್ಳೈತಿ? ಜ್ಯೋತಿ ನನ್ ಹಿಂತೇನಲ್ಲ? ಇನ್ನ ಕನಸ್ ಕಾಣಕತ್ತೇನೆ ಅಂತ ಕಮ್ಮನ ಹುಡುಗಿನ ನಿನ್ನ ತಾವ್ ಕೊಡುದ? ಮನುಷ್ಯಾಗ ಸಾವುಕಾರಿಕೆ ಬರ್ತದ ಹೋಗ್ತದ. ಸಾವುಕಾರಿಕೆ ಬಂದ ಮ್ಯಾಗ ಸಂಬಂಧಗಳು ಮರಿಬಾರ್ದತಿ. ಯಾಕ ನಾವು ಸಣ್ಣೂರಿದ್ದಾಗ ನೀವು ಕೊಟ್ಟ ಮಾತ ಮರ್ತರೇನ? ನೋಡಪ್ಪ ನಿನ್ಗ ನಿಮ್ ಮಾವ ಅಷ್ಟ ಸಂಬಂಧ, ನಾ ಸಂಬಂಧ ಅಲ್ಲ, ನನ್ನ ಮಗಳು ನಿಂಗ್ ಸಂಬಂಧ ಅಲ್ಲ. ಮಾವು ಮಣಿ ತಕ ಬಂದ್ರ ಹಳೆಯ ಅಂತ ಮುದ್ದು ಮಾಡ್ತಾನೆ. ಅಲ್ಲಿದಲ್ಲಿ ಜ್ಯೋತಿ ಮಾವ ಅಂತ ಎಷ್ಟು ಹುಡುಗಾಟ್ಲೆ ಮಾತಾಡ್ತಾಳ. ಅವ್ರಿಗಿರೋ ಬುದ್ಧಿ ನಿನಗ್ಯಾಕ ಕಮ್ಮಿ ಮಾತಾಡ್ತಿ? ನನ್ನ ಮಗಳನ್ನ ನನ್ ತವ್ರ ಮನೆ ಕಡೆ ನನ್ ತಮ್ಮ ಕೊಡ್ಬೇಕಂತೇಳಿ ಕನಸ್ಕಂಡಿನಿ. ನೀ ಎಲ್ಲಾರ ನನ್ ಮಗಳನ್ನ ನಿನ್ ಹೆಂಡತಿ ಅಂತ ಅನ್ಕೊಂಡ್ ಏನ್ರ ಕನಸ್ ಕಟ್ಕೊಂಡ್ ಬಂದಿದ್ರ ತಿಳಿಯಿಂದ ತೆಗದಾಕ. ಮದುವೆ ಅನ್ನೋದು ಮುಂದಿನ ಮಾತ, ಸಂಬಂಧ ಅನ್ನೋದು ಶಾಶ್ವತ. ನಾ ಸಂಬಂಧ ನೋಡಿ ಬಂದವ ಹಿಂಗ್ ಮಾತಾಡ್ತಿರತ್ ನಂಗೆ ಗೊತ್ತಿದ್ದಿಲ್ಲ. ಮಾತ್ ನಿನ್ನ ಮನೆ ಕಟ್ಟಿದ್ರ ನನ್ ಮಗಳು ನಿನಗೇನು ಕನ್ಯಾದಾನ ಮಾಡ್ಕೊಡಂಗಿಲ್ಲ. ಇನ್ನು ನಡಿ. ಬೀಗರು ಬಿಜ್ರು ಅಂತ ನಿಮ್ನ ಹುಡ್ಕೊಂಡ್ ಬಂದಿದ್ದೆ. ನಿಮ್ಮ ಮಾತಿಗೆ ನನ್ನ ಕಾಲ ನಿಂದ್ರಲು. ಬರ್ತೀನಿ. ಯಾಕೆ ಒಲೆ ಯಾವ ಬಂದಿ? ಈಗ ಬಂದಿನಿ ಮಾಮ. ನಾನು ನಡಿತೀನಿ ಮಾವ. ಏನ ಈಗ ಬಂದಿನ ಅಂತ ಹೇಳ್ತಿ, ನಡಿತೀನಿ ಅಂತ ಹೇಳ್ತಿ? ನಡಿ ಒಳಗ. ಮಾವ ಆತ್ತಿ ಬಾಯಿ ಬಂದಂಗ ಮಾತಾಡಿದ್ಲು. ಸುಮ್ಮನೆ ಏನು ತಿಳ್ಕೊಂಡೆ ಯಾರಿವತ್ತು. ನಾನು ನಡಿತೀನಿ ಮಾವ. ಆಕೆ ಹೆಂಗದ ಅಂತ ಗೊತ್ತಾತಿಲ್ಲ. ಬಾ. ಮಾವ ಮಣ್ಣಿನ ಬಂದಾನ, ಒಳಗೆ ಕರೆದ್ಬಿಟ್ಟು ಹೊಳೆ ಕಳ್ಸೋದವ? ಮಾವ ಇಕ್ಕಿದೇನು ತಪ್ಪಿಲ್ಲ. ಬರೋಣ ಕರೆದಾಳ, ಖುಷಿಯಿಂದ ಮಾತಾಡ್ಯಾಳ. ಸ್ವಲ್ಪ ಯಾಕೋ ಆತಿನ ಹಂಗೆ ಮಾಡಿಲ್ಲ. ಅಪ್ಪ ಮಾವಾಗ ಇರು ಅಂದ್ರ ಅವ್ವನ್ ಮಾತ ಮನ್ಸಿಗೆ ಹಚ್ಕೊಂಡ್ ಹೊಂಟಾನ್ ನೋಡ. ಅಳೆಯ ನಮ್ದು ನಿಮ್ಮ ಅತ್ತಿದು ಚಿಂತೆ ಬಿಡು. ಈ ಹುಡುಗಿ ನೋಡ್ಯಾರ ಹೋಗುದು ಬರೋದು ಮಾಡ. ತಾಯಿ ಸತ್ರು ಸೋದರ ಮಾವ ಇರ್ಬೇಕಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ನಿನ್ನ ಭಾಳ ನೆನೆಸ್ತೀನಿ ಮಾವ. ಮತ್ತಿಕ್ಕಿನ ನನಗ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದು ಆ ನಂಬಿಕೆ ಮ್ಯಾಗ ಮಾವ ಅಂತೇಳಿ ಮಮಕಾರ ಇಟ್ಕೊಂಡು ಇಲ್ಲಿ ತಕ ಬರ್ತೀನಿ. ಏನು ಮಾಡ್ತೀನಿ ನೋಡು ಮಾವ, ನನ್ನ ಜೀವನ ದಂಡಿಗೆ ಹಚ್ಚೋದು ಬಿಡೋದು ಎಲ್ಲ ನಿನ್ನ ಕೈಯಾಗೈತಿ. ನನ್ನ ಮಗಳ ಯಾವಾಗಿದ್ರು ನಿನ್ನೆ ಹೇಳ್ತೀನಿ ನಾವು. ಏನಕ್ಕ ನಿನ್ನ ಮಗಳು ಇಷ್ಟ ಎತ್ತರ ಬೆಳೆದ್ ಬಿಟ್ಟಾಳ? ಏನ್ ನನಗ ಮದ್ವಿ ಮಾಡ್ಕೊಡ್ತೀಯ, ಮತ್ತೆ ಯಾರಿಗಾರ ಮಾಡ್ಕೊಡ್ತೀಯ? ಅಕ್ಕಿ ಹುಟ್ಟಿದ್ಮ್ಯಾಗ ತೊಟ್ಲಿಕ್ಕೆ ಹೆಸರಿಟ್ಟೈತಿ, ಹಂಗ್ ಮಾತಾಡ್ತಿ? ಹೌದ್ ಮಾವ, ನಾ ಹುಟ್ಟಿದ್ಮ್ಯಾಗ ತೊಟ್ಟಲ್ಕ್ ಹೆಸರಿಟ್ಟೈತಿ ನಾ ಶಿವ ಮಾವನ್ ಹೆಂಡತಿ ಅಂತ. ಏನಕ್ಕ ಮಗಳು ಏನ್ ಕಲ್ಸಾಕತ್ತಿ ನೀನು? ಮದ್ವಿ ಆಗ ಅವ್ನ ಕಣ್ಣು ಮುಂದೆ ನಿಂತೀನಿ ಅವನ ಹೆಸರು ಹೇಳಕತ್ತಾಳಲ್ಲ, ಅಂದ್ರೆ ಅವನ ಜೊತೆ ಬಿಗ್ತಾನ ಮಾಡ್ಬೇಕಂತ ಮಾಡಿ ಏನ? ಜ್ಯೋತಿ ಇನ್ನೊಮ್ಮ ಅವನ ಹೆಸರು ಏನ್ರ ಹೇಳಿದ್ರೆ ನಿನ್ ನಾಲ್ಗಿನ ಕತ್ತರಿಸ್ತೀನಿ. ಮದ್ವಿ ಆಗವ ಇವ ಬರ್ದಿಟ್ಕೋ. ಅವ್ವ ನೀವು ತೋರ್ಸಿನ ಹುಡ್ಗನ್ ಮದ್ವೆ ಆಗಕ್ಕ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಯಾರು ಬಿಡ್ತಾರ? ನಿನ್ನ ದರ ಹೇಳ್ಕೊಂಡು ಗುಡಿಯಾಗ ತಾಳಿ ಕಟ್ತೀನಿ, ಅವಾಗ ಯಾರು ಬರ್ತಾರ ನಾನು ನೋಡ್ತೀನಿ. ನಿಮ್ಮ ಅಪ್ಪ ಹೇಳ್ದಂಗ ನೀ ಏನ್ರ ಕೇಳಾಕತ್ತಿ ಅಂತಂದ್ರ ಚಂದ ಇರುದಿಲ್ಲ. ನೀವ್ ಹೇಳ್ದಂಗ್ ಕೇಳಿದ್ರೆ ಚಂದ ಇರ್ತೈತೇನ? ಮನಸ್ಸಿಲ್ಲಾರ ಮದ್ವಿ ಮಾಡ್ಕೊ ಅಂದೇನ? ಅಕ್ಕ ವರ್ಷ 2 ವರ್ಷ ಒಳಗ ನಿನ್ನ ಮಗಳ ಬುದ್ಧಿ ಬಾಳ ಬದಲಾಗತ್ತೈತಿ. ಹಿಂಗ ಬದಲಾಗತ್ತಂದ್ರ ನಿನ್ನ ತಮ್ಮ ಆಗಿರುದಿಲ್ಲ. ಅದ್ ಹೆಂಗ ನನ್ನ ಕಣ್ ತಪ್ಪಿಸ ಅವ್ನ ಮದ್ವಿ ಹಾಕಳ ಅಂತೇಳಿ ನಾನು ನೋಡ್ತೀನಿ. ನೀವ ಮಾತಾಡ್ರಿ, ನಾ ಅಪ್ಪನ ಜೊತೆ ಮಾತಾಡ್ತೀನಿ. ನೋಡ ಹೆಂಗ ಹೆಡ್ ಕಾರ್ಸ್ ಮಾತಾಡೋಕ್ಕಳ ಪಾಸ್ ಲಗಿ ಕೊಟ್ಟಿಯಕ್ಕ ನೀನು. ಸಲ್ಗಿ ಕೊಟ್ಟಿದ್ದ ದಾಡಲು ಅವ್ರ ಅಪ್ಪ, ಅದ್ ಹೆಂಗ ಅವ್ನ ಮದ್ವಿ ಹಾಕಳ ಅಂತೇಳಿ ನಾನು ನೋಡ್ತೀನಿ. ನಿನ್ನ ಜೋಡಿ ಮಾತಾಡೋಕ್ಕಿಂತ ನಾನು ನಮ್ಮ ಅವನ ಜೋಡಿನ ಮಾತಾಡ್ತೀನಿ. ನಿಮ್ಮ ತಂಗಿ ಮಗಳಿಗೆ ಜ್ಯೋತಿ ಏನ್ರ ಕೊಟ್ಟು ಮದ್ವಿ ಮಾಡಿದೆ ಅಂದ್ರ
ಮುಂದೆ ಬಾಳ ಬಿರ್ಸಿಗೆ ಬೀಳ್ತೈತೆ ಮಾವ. ತೊಟ್ಟಲ್ದಾಗ ಹೆಸರಿಟ್ಬಿಟ್ಟೈತು. ಆಕಿಗೆ ಅವನೇ ಗಂಡ, ಅವಂಗ ಅವಳೇ ಹೆಂಡತಿ. ನಿನ್ನ ಬಗ್ಗೆ ನಾ ಏನು ವಿಚಾರ ಮಾಡಲ್ಲ ಮಾವ. ನಮ್ಮ ಅಕ್ಕನ ಮಗಳಾಕಿ, ಆಕಿನ ಹೆಂಗ್ ಪಡ್ಕೋಬೇಕಲ್ಲ ನಾ ಪಡ್ಕೋತೀನಿ. ಲೇ, ಮೊದಲ ಮನಸ್ಸು ಗೆದ್ದದ್ ಮುಖ್ಯ. ಆಕಿನ ಮನಸ್ಸಿನಾಗ ನೀ ಇಲ್ಲಲ್ಲೋ. ಅಕ್ಕಿ ಮನಸ್ಸಿನಾಗ ಅವ್ನ್ ತೆಗದ, ಆ ಮನಸ್ಸಿನಾಗ ನಾ ಸೇರ್ಕೋದ್ ಎಷ್ಟೊತ್ತು ತೆಗದು ಮಾವ. ನನ್ನ ಮಗಳ ಮನಸ್ಸು ಕೊಟ್ಟಿದ್ದು ಒಬ್ಬಗ, ಅದು ಆ ಶಿವಂಗ. ಹಂಗ ಏನಾರ ನನ್ನ ತಲೆ ಕೆಡ್ತಂದ್ರ ಆ ಶಿವನ ಸಾಯ್ ಹೊಡೆದ ಈಕಿನ ನಾ ಮದ್ವಿ ಮಾಡ್ಕೋತೀನಿ. ನೋಡಾಕತ್ತಿ ನಿನ್ನ ತಮ್ಮ ಒಬ್ಬ ಮನುಷ್ಯರ ಲಕ್ಷಣ ಹೋಗದಾನ. ಹೆಂಗ ಮಾತಾಡೋದ ಗೊತ್ತಾಗಲ್ಲ ಅವಂಗ. ನನ್ ತಮ್ಮ ಹೆಂಗ್ ಮಾತಾಡ್ಬೇಕು ಹಂಗ ಮಾತಾಡೋಣ. ನಿಮಗೆ ಹೆಂಗ್ ನಿನ್ ಹಳೆಯ ಕೊಡ್ಬೇಕಂತೇಳಿ ಆಸೆ ಆಯ್ತಲ್ಲ, ಹಂಗ ನನಗೂ ನನ್ ತಮ್ಮ ಕೊಡ್ಬೇಕಂತೇಳಿ ಅಷ್ಟ ಆಸೆ ಐತಿ. ನನ್ನ ಹಳೆಯ ಗುಣವಂತದಾನ, ದುಡ್ಕೊಂತಿನವದಾನ. ನಿನ್ ತಮ್ಮ ಎದುರಾಗ ಸುದ್ದದಾನ. ನೀವೇನ್ರ ಮಾತಾಡ್ರಿ, ಅಕ್ಕಿನಂತ ನನ್ ತಮ್ಮ ಕೊಟ್ಟ ಮದ್ವಿ ಮಾಡಕ್ ನಾ. ಬಾಳಿ ಬೆಳಗುವಂತ ಹುಡುಗಿನ ಬಾಳಿ ಹಾಳು ಮಾಡಕತ್ತಿ ಏನ್ ನೀನು? ಬಾಳೆ ಹಾಳು ಮಾಡಾಕತ್ತಿಲ್ಲ, ಆಕಿನ ಜೀವನ ಬಂಗಾರ ಮಾಡಾಕತ್ತೀನಿ. ನಿಮಗ ಈಗ ತಿಳಿಯಂಗಿಲ್ಲ, ಮುಂದೆ ತಿಳಿತೈತಲ್ಲ. ನೀನೇನ ಮಾತಾಡಿದ್ರು ನನ್ನ ಮಗಳು ಮಾತ್ರ ಅವ್ನ್ ಕೊಡಂಗಿಲ್ಲ. ನಾನು ನನ್ ತಮ್ಮ ತಗೊಂಡತನ ನಾನು ಬಿಡಂಗಿಲ್ರಿ. ಮುಂದ್ ಕೂತ ಮಗಳ ಬಾಳಿ ನೀನೇ ಹಾಳು ಮಾಡಕತ್ತಿ ಅಲ್ಲ. ಅದ ಗುಡಿಸ್ಲಿ ಮನಿ, ಆ ಮನಿಗೆ ನನ್ ಮಗ ಸಸ್ಯ ಆಗೋಬೇಕಾ? ಆಗೋದಿಲ್ಲ. ಹೆಣ್ಣಿಗೆ ಹಠ ಇರಬಾರ್ದಂತ ಅದ್ರಾಗ ನೀ ಬದುಕಾಕತ್ತಿ ಅಲ್ಲ. ಮಾವ ನೀರ್ ಕುಡಿ. ಇಲ್ಲಿ ಬಂದಿದ್ದ ತಪ್ಪು ಅನ್ಸಾಕತೈತಿ ನನಗೆ. ಅದು ಹಿಂಗ್ಯಾಕೆ ಮಾತಾಡಿದ್ದು? ಯಾರಿಗೂ ಹಂಗ್ ಮಾಡಲಕ್ಕಿ, ನಿನಗಿಟ್ಟ ಸಿಡುಕ್ ಸಿಡುಕ್ ಮಾಡ್ತಾಳ. ಎದ್ರ ಸಂಬಂಧ ಸಿಟಕ್ ಮಾಡ್ತಾಳ? ಏನ್ ನಾ ನಿಮ್ಮ ಮನಿಗೆ ಬರೋದಕ್ಕೋ? ಎದ್ರ ಸಂಬಂಧ ಗೊತ್ತಿಲ್ಲ ನನಗೆ. ನನಗೂ ಗೊತ್ತಿಲ್ಲ. ಅಲ್ಲಿದಲ್ಲಿ ಅವ್ರ ತಮ್ಮ ಅಂದ್ರೆ ಎಷ್ಟು ಜೀವ ಮಾಡ್ತಾಳ. ಅರ್ಥ ಆಯ್ತ. ಅವ್ರ ತಮ್ಮನ ಮ್ಯಾಗ ಅಷ್ಟೇ ಜೀವ ಮಾಡ್ತಾಳ ಅಂದ್ರ ನಿನ್ನ ಅವಂಗ ಕೊಟ್ಟ ಮದ್ವಿ ಮಾಡ್ತಾಳ. ಆ ಕಡೆ ಕಳ್ಳ ಬಳ್ಳಿ ಹಿಡಿತಾಳ ಅಂದ್ರ ನಾವು ಹೊರಗಿನವ್ರಲ್ಲ. ಹಿಂಗ್ಯಾಕ್ ಮಾತಾಡ್ತಿ? ನಾವೇನದ ಅಂದೇವೇನ? ಮೊದಲ ನಿಮ್ಮ ಅಪ್ಪ ಬಾಯಿ ಸತ್ತಾವ, ಮನ್ಯಾಗ ನಡೀದ ನಿಮ್ಮ ಅವನ ಕಾರ್ಬಾರ. ಮತ್ ನಿಮ್ಮ ಅವ್ ಹೇಳ್ದಂಗೆ ಕೇಳಿ ನೀ ನಿಮ್ಮ ಅವನ ಮದುವೆ ಅದಂದ್ರ ನಾವು ಕಂಡ ಕನಸು ಹೊಳ್ಯಾಗ ಹುಂಚೆ ಅಂತ ತೊಳೆದಂಗಲ್ಲ. ಮದುವೆ ಅಂತ ಆದ್ರ ನಿನ್ನ ಯಾಕೆ ಊರ್ದ ವಿಚಾರ ಮಾಡ್ತಿ? ಅದ ಕನಸು ಇಟ್ಕೊಂಡು ಇಲ್ಲಿ ತಕ ಬರ್ತೀನಿ. ನಾಳೆ ಈ ಮಾತು ಏನಾರ ಬದಲಾತಂದ್ರ, ನಾಳೆ ನೀ ಏನಾರ ಮತ್ತೊಬ್ಬ ನಿಂತಾದೆ ಅಂದ್ರ ಅವತ್ತ ನಮಗ ನಿಮ್ಗ ಮಾರಿ. ನೀ ಎಲ್ಲಾರ ನಾನು ಬಿಟ್ಟು ಅವನ್ ಏನಾರ ಮದ್ವೆ ಆದಿ ಅಂದ್ರ ನನಗ್ ಬರ್ಬಾರ್ ಸಿಟ್ಟು ಬತ್ತಂದ್ರ ನಿಮ್ಮ ಅಪ್ಪನ ಕುತ್ತಿಗೆ ಇಚ್ಕೆ ಕೊಲ್ತೀನಿ. ಇಷ್ಟು ಕಟಕ್ ಮನಸ್ನ ನೀ ಅದಿ, ತಿಳಿದು ನಿನ್ ಹೆಂಗ್ ಮದುವೆ ಅಲ್ಲಿನ ಆಗ್ಬೇಕ? ಒಬ್ಬಾಕಿನ ಮಗಳದಿ, ಇದೆಲ್ಲಾ ಆಸ್ತಿ ಅವಂಗ್ ಬಡಿಬೇಕತ್ ಮಾಡಿ ಏನ? ಆಸ್ತಿ ಬೇಕಾದ್ರ ನೀನೇ ತಗೋ, ನಾ ಅಷ್ಟ ಅವನ ಆಸ್ತಿ ಅದೀನಿ. ನೀ ನನ್ನ ಆಸ್ತಿ ಆದೆ ಅಂದ್ರ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನನ್ನಂತೆ ಆಕೈತಿ. ಅಷ್ಟು ತಿಳಿಲಾರ್ದವ್ ಮಾಡಿ ಏನ ನನ್ನ? ಮಾವ, ನಾ ಶಿವ ಮಾವನ್ ಮದ್ವೆ ಆಗ್ಬೇಕಂತ ಮಾಡೀನಿ, ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ರ ಎಲ್ಲಾ ವ್ಯರ್ಥ. ಸುಮ್ಮ ತಾಳಿ ಕಟ್ತೀನಿ, ಕಣ್ಣು ಮುಚ್ಚಿಸ್ಕೊಂಡ್ ತಾಳಿ ಕಟ್ಕೋ. ನೀ ನನ್ ಕೊಳ್ಳಿಗ್ ತಾಳಿ ಕಟ್ಟಿದೆ ಅಂದ್ರ ಅದು ನನಗ್ ಉರ್ಲು ಬಿದ್ದಂಗ. ತಂಗಿ, ನಾನು ನಿಮ್ಮ ಒಂದೊಂದ್ ತರ ವಿಚಾರ ಮಾಡೋದಾಗೈತಿ. ಅಂದಂಗ ನಿನ್ನ ಮನದಾಗ ಏನೈತವ? ಯಾವ್ದ್ರ ಬಗ್ಗೆ ಕೇಳಕತ್ತೀಯಪ್ಪ? ಅದ ನಿನ್ನ ಮದುವೆ ವಿಚಾರ. ಅಪ್ಪ, ಶಿವ ಮಾಮನ್ ಬಿಟ್ರ ನನ್ ಮನಸ್ನಾಗ ಯಾರು ಇಲ್ಲಪ್ಪ. ನೀ ಒಬ್ಬಕ್ಕೆ ನಿನ್ನ ನಿರ್ಧಾರ ತಿಳಿಸಿದೇವ. ನಿನ್ನ ಮದುವೆ ಹೆಂಗ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಅವ್ವ ಆ ಮಾವನ್ ಮದುವೆ ಆಗನಕತ್ತ. ತಿಳಿದು ನನ್ನ ಮಗಳನ್ನ ಬಾವಿ ನುಗ್ಸಾಕ ನಾನಂತ ಕಟುಕ ಮನುಷ್ಯನ ಅಲ್ವಾ? ಅಪ್ಪ, ನನ್ನ ಶಿವ ಮಾಮನ ದೂರ್ ಮಾಡ್ಬೇಡ್ರಪ್ಪ. ಅವ್ವ ಅವ್ರ ತಮ್ಮ ಕೊಡ್ಬೇಕಂತಾಳ ಮಾವ, ನಂಗ್ ಮದುವೆ ಆಗಕ್ ಇಷ್ಟ ಇಲ್ಲ. ಕೊಡೋರು ಮನಸ್ಸ ಆ ಕಡೆ ಐತೆ ಅಂದ್ರ ಆಗೋರು ನಾವ್ ಎಷ್ಟು ಒದ್ದಾಡಿದ್ರೆ ಏನೈತೆ? ಭಾಷೆಂಗ್ ಬಲ ಎಲ್ಲಿ ಕೂಡಿ ಬರ್ತದ, ಅಲ್ಲಿ ಮದುವೆ ಆಗೋದಿಲ್ಲ. ನನಗ ನಿನ್ ಮದುವೆ ಆಗ್ಬೇಕನ್ನೋದ್ ಬಾಳ ಆಸೆ ಐತಿ. ನಿನ್ನ ಆಸೆ, ನನ್ನ ಆಸೆ, ನಿಮ್ಮ ಅಪ್ಪನ ಆಸೆ ಇಲ್ಲಿ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಕಾರ್ಬಾರ್ ಇರೋದಿಲ್ಲ ನಿಮ್ಮ ಅವ್ವ ಅಂದ, ಮತ್ ನಿಮ್ಮ ಅವ್ವ ಅಂದಂಗ ಆಗೋದಿಲ್ಲ. ನಮ್ಮವ್ವ ಹಂಗೇನ್ರ ಮಾಡಕತ್ರಂದ್ರ ನಾ ನಿನ್ ಜೊತೆನೆ ಬರ್ತೀನಿ. ಹುಚ್ಚಿ, ನಿಮ್ಮ ಅವ್ವ ಹಂಗ ಮಾಡತ್ತಾಳ. ಸಂಬಂಧೊಳಗ ನಾವು ನೀವು ಸಂಬಂಧಕ್ಕೆ ಆದ್ರ ಶ್ರೀಮಂತರೊಳಗ ಅವರ ಹೆಚ್ಚು. ನಂಗೆ ಯಾವ ಶ್ರೀಮಂತಿಕೆನೂ ಬೇಡ, ನೀ ಬೇಕ.
ನೀ ನನ್ನ ಮ್ಯಾಜ್ ಮಾದಿ, ನಾನು ನಿನ್ನ ಮ್ಯಾಜ್ ಮಾದಿ. ಹೆಂಗಾದಂಗೆ ಆಗತ್ತೆ. ಹಿಂಗಂದ್ರೆ ಹೆಂಗ? ನೀ ಏನು ತಲೆ ಕೆಡ್ಸೋದಿಲ್ಲೇನ? ನೀ ಯಾವುದು ವಿಚಾರ ಮಾಡಕ್ ಹೋಗ್ಬೇಡ. ನನ್ನ ನಿನ್ನ ಮನಸ್ಸು ಈಕಿನ ಕೈ ಹಿಡಿಬೇಕಾಗಿದ್ದು, ಈಕಿನ ಜೊತೆ ಬಾಳೆ ಮಾಡ್ಬೇಕಾಗಿದ್ದು ನನ್ ತಮ್ಮ, ನೀನಲ್ಲ. ಅಕ್ಕ ಮಾವ ಅವನು ಬಂದಾನ, ನಾನು ಬಂದೀನಿ. ಕಡ್ಡಿ ಮುರ್ದಂಗೆ ಹೇಳ್ಬೇಡ್ರಿ. ಆಕಿ ಅವನ್ ಹೆಂತ್ಯೋ ಏನ ನನ್ನ ಹೆಂತ್ಯೋ? ನನ್ನ ಮಗಳು ಯಾವಾಗಿದ್ರು ನಮ್ಮ ಶಿವನ್ ಹೆಂಡ್ತಿನ. ಅವ್ನ್ ಕೊಟ್ರೆ ಏನ್ ಸುಖ ಕಾಣ್ತಾಳಕಿ, ನನ್ ತಮ್ಮ ಕೊಟ್ರೇನು ಚೆನ್ನಾಗಿ ಜೀವನಾರ ಮಾಡ್ತಾಳ. ಹಂಗಾದ್ರೆ ಆಕಿನ ಕೇಳಲ್ಲ. ತಂಗಿ, ನಿನಗೆ ಯಾರಿಷ್ಟವ? ನನ್ನ ಮಗಳ ಸುಖನ ನನಗ್ ಮುಖ್ಯ. ಮಗಳ ಅವ್ನ್ ಕೊಟ್ಟ ಇದೆಲ್ಲ ಆಸ್ತಿ ಅವ್ನ್ ಹಚ್ಬೇಕತ್ ಮಾಡ್ಯಾನ. ಏನೇನು ಆಸೆ ಹಚ್ಚಿದ್ದಕ್ಕ ನನಗ? ಮಾವ, ಯಾ ಆಸ್ತಿ ಆಸೆ ಸಲುವಾಗಿ ನಾ ಜೊತಿನ ಮದುವೆ ಹಾಕಿ ನಂದಿಲ್ಲ. ಹುಟ್ಟದಾಗ ಹಾಕಿ ನಾನು ಹೆಂತ ತಿಳ್ಕೊಂಡ್ಬಿಟ್ಟಿನಿ. ಆಸ್ತಿ ಬೇಕಾದ್ರೆ ಯಾರಿಗೆ ಬೇಕು ಅವ್ರಿಗೆ ಕೊಡು, ಆದ್ರೆ ನನ್ನ ಆಸ್ತಿ ಹಾಕಿನ ಮಾವ. ನನಗೇನು ಗಂಡಸ ಮಕ್ಕಳಿಲ್ಲ, ಇದಕ್ಕೆ ಬೇಕು ಹೆಣ್ಮಕ್ಳು. ಆಸ್ತಿ ಬೇಕಾದ್ರೆ ನೀ ತಗೋ, ಆದ್ರೆ ನನ್ನ ಮಗಳ ತಂಟೆಗೆ ಮಾತ್ರ ಬರಬೇಡ. ಅಂದಷ್ಟು ಯಾವ್ದು ಸರಳ ಇಲ್ರಿ. ನನ್ ತಮ್ಮನ ಹೆಸರಲ್ಲಿ ಹಚ್ಚಿರಲ್ಲ ಆಸ್ತಿ ನೋಡೋನು. ಅವಾಗ ಗೊತ್ತಾಕೈತಿ ಮಗಳು ನಿಮ್ಮ ಆಸ್ತಿಯೋ ಏನ್ ಹಳ್ಯಾನ ನಿಮ್ಮ ಆಸ್ತಿಯೋ ಅಂತ. ಮಾವ, ಆಸೆ ಪಡೋ ಮನುಷ್ಯನ ಅಲ್ಲ, ಯಾಕೋ ಆಸ್ತಿಗೆ ಆಸೆ ಪಟ್ಟಾರ. ಹಚ್ಚಿಬಿಡು, ಆದ್ರೆ ಇಕ್ಕಿ ಮಾತ್ರ ಅಳೆಯ ಮಗಳು ಕರ್ಕೊಂಡು ಹೋಗ್ಬಿಡು. ಆಸ್ತಿ ಸಲುವಾಗಿ ನನ್ನ ಮಗಳನ್ನ ನೀನು ಕೊಡ್ಬೇಕಾ? ಹೌದ್ ನೋಡ್ ಮಾವ, ಇದ್ದಿದ್ ಹೇಳ್ಬೇಕಂದ್ರ ಆಸ್ತಿ ಸಂಬಂಧ ನಿನ್ನ ಮಗಳನ್ನ ಮದ್ವೆ ಹಾಕಣ ಅಂತ ಹೇಳಿದ್ದೆ. ನೋಡ, ಆಸ್ತಿಗೆ ಆಸೆ ಪಟ್ಟವ ಇವ, ನನ್ನ ಮಗಳಿಗೆ ಆಸೆ ಪಟ್ಟವ ಅವ. ಅದೇನಾರ ಆಗ್ಲ್ರಿ, ಆಸ್ತಿ ಒಂದ್ ನನ್ ತವ್ರ ಮನೆ ಹೆಸರಲ್ಲೇ ಆಗ್ಲಿ. ನೋಡ, ಹೆಣ್ಣು ಹಣ್ಣು ಮಣ್ಣು ನಾವು ಯಾವತ್ತೂ ಆಸೆ ಪಡಬಾರ್ದು, ಅವು ತಮಗೆ ಒಲ್ದು ಬರ್ಬೇಕು. ಅಂದಟ್ ಯಾವ್ದು ಸರಳ ಇಲ್ಲ. ನನ್ ಮಗಳ ನನ್ ತಮ್ಮ ಕೊಟ್ಟು ಮದ್ವೆ ಮಾಡ್ಲಿಕ್ಕಂದ್ರೆ ಏನಾತ? ಆಸ್ತಿ ಮಾತ್ರ ನನ್ ತವ್ರ ಮನೆಗೆ ಹಾಕ್ಬೇಕಾ? ಬಾತಮ್ಮ. ಅಲ್ಲ ನೀನ ಬಂದ್ ಬರನ ಫೋನ ಹಿಡ್ದಿಯಲ್ಲ, ಮಾತಿಲ್ಲಾಕತಿಲ್ಲ. ಏನ್ರ ಮಾತಾಡ. ಏನ್ ಮಾತಾಡ್ಲಕ್ಕ? ನೀ ನೋಡ್ರಿ ದಗ್ದ ಮಾಡ್ಕೊಂಡ್ ಕುಂತಿ, ನಾ ಏನ್ ಮಾತಾಡ್ಲಿ? ಓದಿದೆಲ್ಲ ಮುಗಿತೇನಿಂದ? ಓದುದು ಮುಗೀತು, ಎಕ್ಸಾಮ್ ಮುಗೀತು, ಎಲ್ಲಾ ಮುಗೀತು. ಈಗ ಆರಾಮದಿ ನೋಡ್. ಹೆಂಗ ಪೇಪರ್ ಪಾಸ್ ಆಗಿ ಇಲ್ಲ? ಪಾಸ್ ಆಗಿನ ಅಂತ ಕೇಳ್ತೀಯಲ್ಲ ಅಕ್ಕ? ನಾ ಫಸ್ಟ್ ಕ್ಲಾಸ್ ಪಾಸ್ ಆಗೀನಿ. ನಮ್ ಊರಾಗ ನಾನ ಫಸ್ಟ್. ಆತ ಬಾಳ್ ಚಲೋ ಆತ. ಅರ್ಬಿ ಅದ ಒಳ್ಳೆ ಕಳಿ, ಮುಂದೆ ನಿನಗ ಬಾಳ ಉಪಯೋಗ ಆಗ್ತದೆ. ಏನ್ ಮಾತಾಡ್ತಿಯಕ್ಕ? ನಾ ನೋಡಿದ್ರ ಫಸ್ಟ್ ಕ್ಲಾಸ್ ಪಾಸ್ ಆಗೀನಿ, ನೀನು ಅವ್ವ ಅಪ್ಪ ಅಂದಂಗ ಅಂತೀಯಲ್ಲ. ನೀ ನೋಡ್ರಿ ನಾ ದೊಡ್ಡ ಕಾಲೇಜ್ ಕಳಿಸ್ತಿ ಅಂತ ನಾನ್ ಮಾಡಿದ್ರ. ಯವ್ವ, ನಿಂದಿಂದ ಚಲೋ ಇಷ್ಟ್ರ ಸಾಲಿ ಕಳ್ಸ್ಯಾರ ನಿನಗ. ನನ್ ನೋಡಿ ಇಲ್ಲ, 10ನೇ ಮುಗಿದ ತಕ್ಷಣ ಮದ್ವಿ ಮಾಡಿ ಕಳಿಸ್ಬಿಟ್ಟಾರ. ನೀ ಮುಂದ್ ಇನ್ನ ಕಲಿತೀನಿ ಅಂದಿದ್ರ ಅವ್ರ್ಯಾಕ್ ಮದ್ವಿ ಮಾಡಿ ಕಳಿಸ್ತಿದ್ರು? ನೀ ಕಲೀಲಿಲ್ಲ, ಅವ್ರು ಕಲಿಸ್ಲಿಲ್ಲ. ಅಪ್ಪ ಎಷ್ಟ್ ಹೈರಾಣ ಐತಿ ಅಂತ ಹೇಳಿ ನಿನ್ಗೂ ಗೊತ್ತೈತಿಲ್ಲ. ತಿಳಿದು ಕಾಡದಿರ್ತೈತಿ. ಅಕ್ಕ, ಇನ್ನ 2-3 ವರ್ಷ ಓದಿದ್ನಿ ಅಂದ್ರ ಯಾವ್ದಾರ ಒಂದ್ ನೌಕರಿ ಸಿಕ್ತೈತಿ. ನೀನು ಹಿಂಗ್ ಮಾತಾಡಿದ್ರ ಹೆಂಗ? ಏನನ್ನವ, ನಿನಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಮುಂದ ಸಾಲಿ ಕಲ್ಸಲ್ಲ ಅನ್ನಕತ್ತಾರ. ನೀನು ಮಾಮ ಒಂದಿಟ್ ಹೇಳಿರಲ್ಲ, ಕಲಿಸ್ತಾರ. ಅದಕ್ಕ ಇಲ್ಲಿ ತನ ಬಂದಿನಿ. ನಿಮ್ಮವ ತೀರಾ ಸಿಟ್ನೆವ. ತಡಿ ನೋಡುನು, ಬರ್ತಾನ ಮಾತಾಡ್ತೀನಿ. ನೀವೇನ್ ಮಾಡ್ತೀರ ನಂಗೆ ಗೊತ್ತಿಲ್ಲ. ನಮ್ ಮುಂದ್ ಕಾಲೇಜ್ ಹಚ್ಚಬೇಕು. ಅವ್ವ ಅಪ್ಪ ಒಪ್ಪತನ ನಾ ಇಲ್ಲಿಂದ ಹೋಗುದಿಲ್ಲ. ಹಿಂಗ ಕಾಡ್ಕೋತ ಕುಂತ್ರ ಹೆಂಗ ನೀನ? ಅವ್ರು ಒಳ್ಮನೆ ದಗ್ದ ಮಾಡ್ಕೊಂತಿರ್ತಾರ. ಬಾ ಹೊಳಗ. ಹೇಳದ್ ಕೇಳಿಸ್ತಾನೆ? ಬಾ ಹೊಳಗ.
ಏನ್ ಮಾಡತ್ತಿ ಒಳಗ? ಈಗ ಬಂದ್ರನೆ ನಮ್ ಲಕ್ಷ್ಮಿ ಬಂದಿದ್ಲಾ ಮಾತಾಡ್ಕೊ ಕುಂತಿದ್ದೆ ಹಂಗ. ಯಾವ ಬಂದಾಳ? ಮಾವನು ಬಂದ ನನ್ ಜೋಡ? ಒಬ್ಬ ಬಂದಾಳ, ಸಾಲಿ ಪೇಪರ್ ಏನೋ ಮುಗಿತಂತಂತ ಅದಕ್ಕೆ ಇರಾಕ್ ಬಂದಾಳ. ಚಲೋ ಆತಳ ಬಂದ. ಭಾಳ ದಿನ ಆತು ಬಂದು ಹೋಗಿ. ಹೆಂಗ ಪೇಪರ್ ಅದು? ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ಯಾಳಂತ್ರಿ. ಮತ್ತ ನಮ್ ಊರಾಗ ಫಸ್ಟ್ ಬಂದಾಳಂತ. ಚಲೋಲ್ಲ. ಆಕಿ ಯಾವಾಗಿದ್ರು ಸಾಲೆ ಶಾನೆ ಅದಾಳ. ನಿನಗತ್ಲೇನ 10ನೇತಿ ಲಗ ಹೋಗಿ ಅಂದೇನ? 10ನೇತ್ಯಾಗ ಊರಿಗೆ ಫಸ್ಟ್ ಬಂದಿದ್ಲ ಆಕಿ. ಮುಗಿತಾಳ, ಚಲೋ ಆತ. ಮತ್ತೇನ್ರ ಹೊರಗಾರ ನೋಡಕ್ ಚಲೋ ಮಾಡೋಲ್ಲ? ಅದೆಲ್ಲಿ ವರ ನೋಡ್ತೀರಿ, ಮುಂದಕ್ಕೇನ ಸಾಲಿ ಹಸ್ತಾಳ ಅಂತ. ಏನ್ ಸಾಲಿ ಕಲಿತಾಳ? ಮೊದ್ಲ ಮಾವು ಭಾಳ ಹೈರಾಣ ಐತಿ ಅಂತ ಹೊತ್ನಾಗ ಎಲ್ಲಿ ಸಾಲಿ ಕಲ್ಸೋದಾಕೈತಿ? ಹೇಳೇನ ಮೊನ್ನೆ ಬಂದಾಗ ಮಾವ ಭಾಳ ಹೇಳ ಮಾಡ್ಕೊಂಡು ಏನ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಕಿಗ ನನ್ನ ಕಡೆ ಅಂತ ಏನೇ ಉಳಿದಾಗಂಗಿಲ್ಲ. ನೀವೇ ಏನ್ ಮಾತಾಡ್ತೀರ ಮಾತಾಡ್ರಿ, ಬರ್ರಿ ನಾಷ್ಟ ಮಾಡಕ. ಮತ್ತೇನುವ ಲಕ್ಷ್ಮಿ, ಸಾಲಿಂತ್ರ ಮುಗಿತತ್ತ, ಪೇಪರ್ ಪಾಸ್ ಆಗಿ ಅಂತ. ಮತ್ತೆ ಮುಂದೆ ಹೆಂಗಿನ ಮದುವೆದದು? ಬಂದ್ ಬರೋಣ ಅದ ಮಾತಾಡ್ತಿಯಲ್ಲ ಮಾವ. ನನ್ ಸಾಲಿದಾರ ವಿಚಾರ ಮಾಡೊಂದಿಟ್ಟು. ಸಾಲಿಗೊಂಗ ಭಾಳ ತಲೆಗೆ ಇರಬಾರ್ದು. ಜಗತ್ತಾಗ ಎಷ್ಟು ಮಂದಿ ಸಾಲಿ ಕಲಿಯಾಕತ್ತಿಲ್ಲ? ಎಲ್ಲರೂ ನೌಕರಿ ಮಾಡೋರು ಅದಾರೇನ? ಸಾಲಿ ಕಲಿಬೇಕು, ವಿದ್ಯಾಶಕ್ತಿ ಪೂರ್ತಿ ಅದು ಪೂರ್ತಿ ಅದಕ್ಕೆ ಕಲಿಬೇಕು. ಕಲಿದೆಲ್ಲ ನೌಕರಿ ಹಾಕಿತ್ತಂದ್ರೆ ನಮ್ಮಂತವ್ರು ಹಿಂಗೆ ಹೊಲ್ದಾಗ ಒದ್ದಾಡ್ದಾಕಿತ್ತು. ಅಲ್ ಮಾವ, ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅದಕ್ಕೆ ಕಿಮ್ಮತ್ತಿಲ್ಲೇನು? ಪಾಸ್ ಆಗಿವ, ನಮಗೂ ಹುಷಿ ಐತಿ. ಆದ್ರೆ ಮುಂದೆ ಕಲ್ಸೋದು ಭಾಳ ಒದ್ದಿ. ಇಷ್ಟು ದಿನ 1000, 2000, 10,000 ತನಕ ಖರ್ಚು ಬರ್ತೈತಿ. ಈಗ ಮುಂದೆ ನಿಮ್ಮ ಅಪ್ಪಗ 50,000 ಲಕ್ಷ ಎಲ್ಲಿ ಹಾಕೋದಾಕದೆ? ಇರಾಕೆ 2 ಎಕರೆ ಹೊಲ, ಅವನು ಹೊಲ್ದಾಗ ದುಡ್ಯಾವ. ಅದ್ರ ಎಷ್ಟು ಒದ್ದಾಡ್ಬೇಕ? ಇಷ್ಟಕ್ಕ ಸಾಲಿ ಬಿಡಿಸ್ತೀರಂತ ಗೊತ್ತಿತ್ತಂದ್ರ ನಾನ್ಯಾಕೆ ಹಗಲ ರಾತ್ರ ಓದ್ತಿದ್ದೆ. ಓದಿದ್ದು ಯಾರ ಕಸೋತಾರೇನುವ? ಓದಿದ್ದು ಬರ್ದಿದ್ದು ಎಲ್ಲ ನಿಂತಕ್ಕೆ ಇರ್ತದ. ಓದೋದಟ್ಟು ಚಲೋ ಬಿಡು, ಆದ್ರ ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡ್ಕೋಬೇಕಲ್ಲ ನೀನು. ಸಾಲಿ ಕಲ್ಸಕ್ ಅವ್ರ ಹತ್ರ ರೊಕ್ಕಿಲ್ಲ, ಮದ್ವಿ ಮಾಡಕ್ ಎಲ್ಲಿಂದ ಬರ್ತಾವ? ವಯಸ್ಸಿನ ಹೆಣ್ಮಗಳದಿ. ಮೊದಲ ಕಾಲಮಾನ ಕೆಟ್ಟೈತಿ. ಏನಾರ ಸಾಲ ಸೋಲ ಮಾಡಿ ಚಂದ ಮದುವೆ ಮಾಡ್ತಾನ. ಮದುವೆ ಮಾಡಿದ್ರೆ ಏನ್ ಕೆಡಿಸ್ತದ? ಹಾಡದ ಮಕ್ಕಳು ಮೆಟ್ಟಿಗೆ ಹಚ್ಚದಂಗಿಲ್ಲ. ಮದ್ವಿ ಮಾಡಿ ಮೆಟ್ಟಿಗೆ ಹಚ್ಚೋ ಬದ್ಲಿ ಇನ್ನ ಸ್ವಲ್ಪ ಸಾಲಿ ಕಲ್ಸಿದ್ರ ನಾವ ಮೆಟ್ಟಿಗೆ ಹತ್ತೀವಿ ಬಿಡು. ಯಾಕೆ ಸಿಟ್ಟಿಗೆರಿ ಮಾತಾಡ್ತೀನಿ ನಾನು? ಅಲ್ಲ, ಇಟ್ಟು ದಿನ ಸಣ್ಣ ಸಾಲಿದ್ದು ಇಲ್ಲೇ ಜಿಲ್ಲಾದಾಗ, ತಾಲೂಕದಾಗ, ಹಳ್ಳ್ಯಾಗ ಕಲಿವಿದ್ದು. ಅವೆಲ್ಲ ದೊಡ್ಡ ದೊಡ್ಡ ಸಾಲಿ ಹಾಕವ. ಒಬ್ಬೊಬ್ರು ಹೆಣ್ಮಕ್ಳನ್ನ ಅಡ್ದೂರು ಹೆಂಗೆ ಕಳ್ಸೋದಾಕೈತಿ ನಾವು? ಬರೇ ಇಂಥದ ವಿಚಾರ ಮಾಡ್ರಿ ನೀವು. ಸುಧಾಮೂರ್ತಿ ಅವ್ರ ಅಪ್ಪ ಅವನು ಹಿಂಗ ಅಂದಿದ್ರಂದ್ರ ಅವ್ರು ಯಾರಂತ ನಮ್ಗೆ ಇಷ್ಟ ದಿನ ಆದ್ರೂ ಗೊತ್ತಾಕಿದ್ದಿಲ್ಲ. ಅಷ್ಟ ಅಲ್ಲ, ಮೊನ್ನೆ ಟಿವಿಯಾಗ ನೋಡಿ ಇಲ್ಲ, ಸುನೀತಾ ವಿಲಿಯಮ್ಸ್ ಸರ್ ಕೂಡ ಎಷ್ಟೋ ತಿಂಗಳ ಬಾಯ ಕಷ್ಟಗಿದ್ದು ಬರ್ತಿದ್ದಿಲ್ಲ. ಅವ್ರ ಅವ್ವ ಅಪ್ಪನು ಓದ್ಸಾರ ಅಂತ ನಮ್ಗೆ ಗೊತ್ತಾಗೈತಿ. ಇಲ್ಲಂದಿದ್ರ ಮಂದಿದ್ ಯಾಕೆ ಮಾತಾಡ್ತೀವ? ಅವ್ರೆಲ್ಲರೂ ಹಾಕಿದ್ದವ್ರು ಓದ್ತಾರ, ಬರೀತಾರ, ಏನ್ರ ಮಾಡ್ತಾರ. ನಮ್ದು ಏಟೈತೆ ಅಟ್ ನೋಡ್ಕೋಬೇಕ. ಸುಮ್ಮನೆ ಅವ್ರು ಹಂಗೆ ಮಾಡ್ಯಾರ, ಇವ್ರು ಹಿಂಗೆ ಮಾಡ್ಯಾರ ನಾವು ಮಾಡ್ಕೊತ ಕೂತ್ರ ಇದ್ದೊಂದು 2 ಎಕರೆ ಹೊಲ ಮಾರೋದಾಗಿತ್ತ. ಬರೀ ಇಂಥದ ಯೋಚನೆ ಮಾಡ್ರಿ ನೀವು. ಅದಕ್ಕ ಹಳ್ಳಿಯಾಗಿನ ಯಾವ ಹೆಣ್ಮಕ್ಳು ನೌಕರಿ ಮಾಡಕತ್ತಿಲ್ಲ. ನೌಕರಿನ ಮಾಡ್ತೀನ ಓದಾಕತ್ತಂದ್ರ ಅದು ನೀನು ಹುಚ್ಚುತನ. ಒಬ್ಬೊಬ್ರ ಹಣಿಬಾರ್ದಾಗ ನೌಕರಿ ಮಾಡೋದು ದಕ್ಕಿರ್ತದ, ಒಬ್ಬೊಬ್ರಿಗೆ ದಕ್ಕುದಿಲ್ಲ. ಒಬ್ಬೊಬ್ರ ಅಪ್ಪ ನೌಕರಿ ಮಕ್ಕಳಿಗೆ ಬಂದಿರ್ತದ. ಹಿಂಗೆಲ್ಲ ಇರ್ತಾವ. ಈಗೇನ್ ಮಾವ, ಇನ್ನೊಂದ್ 2 ವರ್ಷ ನಂಗೆ ಸಾಲಿ ಓದ್ಸಂಗಿಲ್ಲ? ಈಗ ಓದಿ ಏನ್ ಮಾಡಕ್ವ? ಚಲೋ ಮಾರ್ಕ್ಸ್ ತಗೊಂಡು ನೌಕರಿ ಮಾಡ್ತೀನಿ. ನೌಕರಿ ಮಾಡ್ತೀಯ? ಸ್ವಲ್ಪ ನನ್ನ ಜೋಡಿ. ಸಾಲಿ 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 ಏನು ಸಾಲಿ ಅನ್ಸಿದ್ದೆ. ಬಾ. ಶಿವು ಹೇಳಣ್ಣ, ಏನ್ ಮಾಡತ್ತಿಪ್ಪ? ಏನಿಲ್ಲಣ್ಣ, ದಾಳಂಬರಿ ಜರ ವಾಲ್ ತಿರುವಿದ್ದೆ, ನೀರ್ ಬಿಟ್ಟೇನಟ. ಚಲೋ ಬಂದೈತಿಲ್ಲ ಕೊಡ? ಹ್ಞೂ ಅಣ್ಣ, ಚಲೋ ಬಂದದ. ಮಾವ ಎಲ್ ಕರ್ಕೊಂಡ್ ಬಂದಿಪ್ಪ ಬಿಸ್ಲಾಗ?
ಹಾ ನೀವು ಓದಿದಕ್ಕೆಲ್ಲ ಬಿಸಿಲು ಕಂಡಕ್ಕೆಲ್ಲ ಶಿವ ಹೇಳ ನಿಂದ ಸಾಲ ಎಟಾಗೈತಿ ನಾ ಬೇಸಿ ಮುಗಿಸಿ ಅಗ್ರಿಕಲ್ಚರ್ ಬಂದಿದ್ದೇನ. ಅದ್ರಾಗ ಎಷ್ಟು ಮಣಿಪ ಮಾರ್ಕ್ಸ್ ಅದು? ಒಂದು 97.25 ಐತನ. ಅಷ್ಟೆಲ್ಲ ಕಲತ್ತ ಯಾಕೆ ನೌಕರಿ ಮಾಡ್ಲಿಲ್ಲ? ನೀವೇ ನೋಡಿಲ್ಲಣ್ಣ, ಇರೋದು 2 ಎಕರೆ ಹೊಲ, ಅದ್ರಾಗ ಬೇರೆ ಅಪ್ಪ ಹಸಿಗಿಡ್ದು ಬಿದ್ದಾನ, ಮತ್ತು ಹೊಲದಾಗ ಮಾಡೋರು ಯಾರು ಇಲ್ಲ. ಅಲ್ರಿ ಅಷ್ಟೆಲ್ಲ ಓದಿರಿ, ಫಸ್ಟ್ ಕ್ಲಾಸ್ ಪಾಸ್ ಆಗಿರಂತೀರಿ, ನೌಕರಿ ಹಾಕಿತ್ತಲ್ರಿ? ನಾವು ಓದೋ ಸಂಬಂಧ ನಮ್ಮ ಅವ್ವ ಅಪ್ಪ 1/2 ಎಕರೆ ಹೊಲ ಮಾರಿದ್ರು. ಇನ್ನು ಮತ್ ನಾ ಓದಿ ನೌಕರಿ ಮಾಡ್ಬೇಕಂದ್ರ 2 ಎಕರೆ ಹೊಲಾನು ಮಾರ್ಬೇಕಾಕಿತ್ತು. ಇದಕ್ಕಾನ ಹಿರಿಯರ ಆಸ್ತಿ ಕಳಿಬಾರ್ದಂತೇಳಿ ಹೊಲ ಮನೆ ಮಾಡ್ಕೊತ ಹೊಂಟೇನಿ. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ ಆತ್ ನೀವು? ಓದಿದ್ರ ಕಾಲೇಜ್ಗೆ ಫೀಸ್ ಕಟ್ಬೇಕು, ಮತ್ತು ನೌಕರಿ ಮಾಡ್ಬೇಕಂತಂದ್ರ ಸಿಕ್ಕಾಬಿಟ್ಟೆ ಲಂಚ ಕೊಡ್ಬೇಕು. ಇದೆಲ್ಲ ನಮ್ಮ ಕೈಲಿ ಎಲ್ಲಿ ಆಗ್ತದ ಹೇಳಿ ಹೊಲ ಮನೆ ಮಾಡ್ಬೇಕು. ಓದದ್ ಬಿಟ್ಟು ಕಾಲೇಜ್ ಬಿಟ್ಟು ಇಂಥ ಬಿಸ್ಲಾಗ ಏನ್ ಬಳಕೆ ಮಾಡೋರದಿರಿ? ಲಕ್ಷ್ಮಿ, ನೀ ತಿಳ್ಕೊಂಡಂಗ ಸರಳ ಇಲ್ವಾ? ನಮ್ಮ ಊರಾಗ ದಳಾಂಬ್ರಿ ಬೆಳೆದ್ರಾಗ ನಂಬರ್ 1 ಅದ. ನೀವ ಎಕರೆಕ 15-20 ಲಕ್ಷ ರೂಪಾಯಿ ಬೆಳೆದಾನ. ಯಾವ ಆಫೀಸ್ ಇವಂಗ ಅಷ್ಟು ಪಗಾರ ಕೊಟ್ಟಿತ್ತು? ಯಾವ ನೌಕರಿ ಅವಂಗ ಇಷ್ಟು ಪಗಾರ ಕೊಟ್ಟಿತ್ತು? ತಿಳ್ಕೊಂಡವದಾನ, ಶಾನೆ ಅದಾನ. ಅವ್ವ ಅಪ್ಪನ ಆಸ್ತಿ ಒಳಗ, ಹಿರಿಯರ ಆಸ್ತಿ ಒಳಗ ಭೂಮಿ ತಾಯಿ ನಂಬಿ ದುಡಿಯಾಕತ್ತಾನ. ಬಡವ್ರ ಮಕ್ಕಳು, ರೈತರ ಮಕ್ಕಳು ವಿದ್ಯಾಶಕ್ತಿ ಪೂರ್ತಿ ಕಷ್ಟ ಓದ್ಬೇಕು. ನೌಕರಿ ಮಾಡ್ಬೇಕಂತ ಕನಸ್ಕೊಂಡವ್ರೆಲ್ಲ ಮತ್ತೇನ್ ಮಾಡ್ಬೇಕ್ರಿ? ಬಡವ್ರ ಮಕ್ಕಳು ಬಡದಾಡ ಸಾಯ್ಬೇಕು, ರಾಜಕೀಯ ಮಾಡೋ ಮಕ್ಕಳು ರಾಜ್ಯ ಆಳ್ಬೇಕು. ಇದನ್ನ ಲೈಕ್ ಜಗತ್ನ್ಯಾಗ 10-15 ವರ್ಷ ಸಾಲಿ ಕಲಿತರು ಏನೂ ಉಪಯೋಗ ಆಗಲಿಲ್ಲ. 1-2 ವರ್ಷ ಒಳಗ ಹೊಲ್ದಾಗ ಏನು ಬೆಳಿಬೇಕು, ಏನು ಬೆಳಿ ತಕ್ಕೋಬೇಕು ಅನ್ನೋ ಕಲ್ತಾನಲ್ಲ, ಅದರಿಂದ ಭೂಮಿ ತಾಯಿ ಕೈ ಹಿಡ್ದೈತಿ. ಅದರಿಂದ ಹಿರಿಯರ ಆಸ್ತಿ ಉಳ್ಸೋನ್ ಹೊಂಟಾನ. ಅದರಿಂದ ರೊಕ್ಕ ಮಾಡ್ಯಾನ, ರೂಪಾಯಿ ಮಾಡ್ಯಾನ, ಆಸ್ತಿನೂ ಮಾಡ್ಯಾನ. ಓದಿದ್ದು ವಿದ್ಯಾಶಕ್ತಿ ಪೂರ್ತಿ ಅಟ್ಟ, ಆದ್ರೆ ದುಡಿಮೆ ಅವ್ನು ಇಲ್ಲೇ ನಡೆದೈತಿ. ಮಾವ, ನೌಕರಿ ಮಾಡ್ಬೇಕಂತ ಕನಸ್ಕೊಂಡ ನಮ್ಮಂತವ್ರೆಲ್ಲ ಏನ್ ಮಾಡ್ಬೇಕು? ನಿಮ್ಮಂಥವ್ರಿಗೆಲ್ಲ ನೌಕರಿ ಸಿಗ್ತೈತೆ ಅಂತ ನಿಂಗೆ ನಂಬಿಕೆ ಐತೆ? ಅವ ನೌಕರಿ ಕೊಡ್ತೇವೆ ಅಂತೇಳಿ ಎಷ್ಟೋ ಮಂದಿ ರೊಕ್ಕ ತಮ್ಮ ಮುಡಿದಾಗ ಒಕ್ಕೊಂಡು ಹೋಗ್ತಾರ. ನೌಕರಿ ಸಿಗ್ತೈತೆ ಅಂತೇಳಿ ಎಷ್ಟೋ ಮಂದಿ ನಿಮ್ಮಂಥವ್ರು ಒಯ್ದು ರೊಕ್ಕ ಸಿಗಿಸಿಡ್ತಾರೆ. ಎಷ್ಟೋ ಮಂದಿ ರೈತ ಹೊಲ ಮನಿನ ಮಾರ್ಕೋತಾವ. ಎಷ್ಟೋ ಮಂದಿ ಕಲ್ತವ್ರು ನೌಕರಿ ಆಗತ್ತೈತೆ ಅಂತೇಳಿ ಹಗಲ ರಾತ್ರಿ ಓದಿ ಹುಚ್ಚರೊಳಗೆ ಹುಚ್ಚರಾಗ್ಯಾರ. ಬ್ಯಾಡವ, ಆಸ್ತಿ ಇತ್ತಂದ್ರೆ ಹೊಲ್ದಾಗ ದುಡ್ಕೋತಿರ್ಬೇಕು. ಇರ್ಲಿಕ್ಕಂದ್ರೆ ನಿಮ್ಗೆ ಎಷ್ಟು ನಿಂತದಲ್ಲ ಅಂಥದ್ದು ಏನಾರ ಒಂದು ಉದ್ಯೋಗ ಮಾಡ್ಕೊತ ಹೋಗ್ಬೇಕು. ನೌಕರಿ ಸಿಗ್ತೈತೆ ಅಂತೇಳಿ ಇದ್ದಿದ್ದೆಲ್ಲ ಮಾರ್ಕ್ ಚಂದ ಬೀದಿ ಬರೋಕಿತ ಇದ್ದಿದ್ದ ಕಾಯ್ಕೊಂಡು ಹೋದ್ರ ಎಷ್ಟೋ ಬೇಷಲ್ಲ. ಅಪ್ಪ ಬಿಟ್ರಿ ನಾನು ಮದ್ವಿನ ಮಾಡ್ತೇನೆ. ಹಡ್ದವ್ರು ಏನು ಮಾಡ್ಬೇಕು ಅದ ಮಾಡ್ಬೇಕಲ್ವಾ? ಮಕ್ಳು ಬಾಳೆ ಮೆಟ್ಟಿಗೆ ಹಚ್ಬೇಕಲ್ಲ. ಅದ್ರಾಗ ನೀವು ಹೆಣ್ಣು ಮಕ್ಳು, ನಿಮ್ಗೆ ನೌಕರಿ ಸಿಗ್ತೈತಿ, ನೀವು ದುಡಿತೀರಿ, ಅದು ಏನೂ ಇರೋದಿಲ್ಲ ಅವ್ರಿಗೆ. ನೀವು ಮದುವೆಯಾಗಿ ಮೆಟ್ಟಿಗೆ ಹತ್ತಿರಲ್ಲ, ಅದು ಒಂದೇ ನೆಮ್ಮದಿ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ಅವ್ರಿಗೆ? ನೌಕರಿ ಸಂಬಂಧ ಎಲ್ಲೆಲ್ಲಿ ತಿರುಗಾಡಿ ಅನ್ನೋದು ನನಗೆ ಗೊತ್ತದ. ಅದ್ರಾಗ ಎಲ್ಲದಕ್ಕಿಂತ ಹೆಚ್ಚು ನೆಮ್ಮದಿ ಸಿಕ್ಕಿದ್ದ ನನಗಿಲ್ಲಿ. ತಿಳಿತಲ್ಲ, ನಿಂದೇನ್ದಾಗದೈತಿ ಮುಗಿಸ್ಪ. ಲಕ್ಷ್ಮಿಗೆ ಶಿವಂತೆ ಕರ್ಕೊಂಡೋಗಿ ತಿಳಿಸಿ ಹೇಳಿನಿ. ತಿಳ್ಕೊತಾಳತ್ ನಾ ಮಾಡೀನಿ, ಇನ್ನು ಆಕಿಗೆ ಬಿಟ್ಟಿದ್ದೆ. ನನ್ಕಿಂತ ಆಕಿದ ದೊಡ್ಡ ಸಾಳಿ. ನೋಡೋದಿತ್ತಂತಂದ್ರ ಆಕೆ ಚಲೋ ಮಂಟನ ನೋಡ್ರ. ಚಲೋ ಮಣಿತನ ಎಲ್ಲಿ ಹುಡ್ಕಾಡ್ಕೊತ ಹೋಗೋದ? ಕೂನಿಲ್ಲ, ಗುರ್ತಿಲ್ಲ, ಅಕ್ಕನ ಮುಂದೆ ಚಲೋ ಇರ್ತಾರ. ಒಂದು ಕೆಲಸ ಮಾಡಿದ್ರೆ ಹೆಂಗ? ಏನ್ರಿ? ನಮ್ಮ ಶಿವು ಸಾಲ್ಯಾಗ ನಮ್ಮ ಲಕ್ಷ್ಮಿಗಿಂತ ಶಾಣಿ. ಅಷ್ಟೆಲ್ಲ ಓದೋದವದಾನ. ನೌಕರಿ ಮನಿ ಬಾಗಲ್ ತಕ ಬಂದ್ರೆ ಅವ ಮಾಡಲಿಲ್ಲ. ಯಾಕಂದ್ರೆ ರೊಕ್ಕ ಕಟ್ಟೋದು ಆಕೈತಿ ಅಂತೇಳಿ ಬಿಟ್ಟ. ಇಲ್ಲೇ ಹೊಲ್ದಾಗ ಹೆಂಗೆ ದುಡಿಯಾಕತ್ತಾನ ನಮಗೂ ಗೊತ್ತೈತಿ. ಅವಂಗ ನಮ್ಮ ಲಕ್ಷ್ಮಿ ತೋರಿಸಿದ್ರೆ ಚಲೋ ಆಗೋದಿಲ್ಲ. ನೀವ್ ಹೇಳೋದೇನ ಬರಬ್ಬರ ಐತಿ. ಇಬ್ರು ಓದಿದಾರ ಹಾಕಾರ. ಇವ ಒಳಮನಿ ದಗ್ದ ಮಾಡವ, ಈಕಿ ದುಡಿಬೇಕಲ್ಲ. ಅಷ್ಟೆಲ್ಲ ಸಾಲಿ ಕಲ್ತ ಅವನ ಹೊಲ್ದಾಗ ದುಡಿಯಾಕತ್ತಾನ ಅಂದ್ ಬೆಳಕ ಈಕಿ ದುಡಿಲಾರ ಇರ್ತಾರ? ಅದು ಅಲ್ದ ನಮ್ಮ ಕಣ್ ಮುಂದೆ ಇರ್ತಾರ. ಹೆಂಗಂತಿ? ಶಿವಗ ನನ್ ತಂಗಿ ಕೊಡಕ ನನಗೇನ ಮನಸ್ಸೈತಿ. ಆದ್ರೂ ಒಂದ್ ಮಾತ್ ನಮ್ಮಪ್ಪ ಕೇಳ್ರಲ್ಲ. ನಿಮ್ಮಪ್ಪ ಮೊದಲ ಬಾಯಿ ಸತ್ತವ, ಮಗಳ ಜೀವನ ಮೆಟ್ಟಗೆತ್ತಿದ್ರೆ ಸಾಕತ್ ಕೂತವ. ಅಂತಾದ್ರಾಗ ಈ ಹುಡುಗಗ ನಿಮ್ಮ ತಂಗಿ ಹೆಣ್ತಿಯಾಗಿ ಬಂದಂದ್ರ ನಿಮ್ಮ ಅಪ್ಪನ ಋಣಾನ ಹಿಂಗದಂಗ ಆಕೈತಿ. ನಾವ್ ವಿಚಾರ ಮಾಡಾಕತ್ತೀವಿ. ಒಂದ್ ಮಾತ ಲಕ್ಷ್ಮಿ ಕೇಳ. ಹಂಗಾದ್ರ ಲಕ್ಷ್ಮಿ ನೀವ್ ವಿಚಾರಿಸು, ಶಿವನ ಒಂದ್ ಮಾತು ನಾ ಕೇಳ್ತೀನಿ. ಬಾಶಿಂಗ್ ಬಲ ಕೂಡ್ಬೇಕಂದ್ರ ಮದಿ ಮಾಡಿ ಮುಗಿಸ್ಬಿಡುನು. ನೀವ್ ವಿಚಾರೇನೋ ಬಾಳ್ ಚಲೋ ಮಾಡಿರ್ ನೋಡು. ನೀವ್ ಅನ್ಕೊಂಡಂಗಾದ್ರ ಮಣ್ಣಗಂಡ ಆಕೈತಿ. ಶಿವ
ನೀನೊಂದು ಮಾತು ಕೇಳ್ಬೇಕಾಗಿತ್ತ, ಏನೋ ತಪ್ಪು ತಿಳ್ಕೊಳಕೋಬೇಡ. ನಮ್ಮ ಲಕ್ಷ್ಮಿ ಬಂದಾಳಲ್ಲ, ಆಕಿನೂ ಭಾಳ ಶಾನೆ, ಅಡಿಗೆ ಪಡಿಗೆ ಎಲ್ಲ ಮಾಡ್ತಾಳ, ಶಾಲ್ಯಾಗೂ ಶಾನೆ ಅದಾಳ. ಆಕಿಗೂ ಹೊರ ಹುಡ್ಕ್ಯಾಡಕತ್ತೀವಿ. ಅಲ್ಲಿ ಇಲ್ಲಿ ಹುಡ್ಕ್ಯಾಡ್ದು ಏನೈತಿ, ಸುಮ್ಮನೆ ನೀನ ನಮಗೆ ಬೇಷ್ ಅನ್ಸಿ ಮದುವೆ ಆಕ್ಯ. ಏನು ಮಾತಾಡತ್ತೇನ? ಒಮ್ಮೆ ಹಿಂಗೆ ಕೇಳಿದ್ರ ನಾ ಏನು ಹೇಳಿ? ಒಮ್ಮೆ ಏನೂ ವಿಚಾರ ಮಾಡಿಲ್ಲಪ್ಪ. ನಾನು ನಿಮ್ಮ ಮೋಹಿನಿ ಮನ್ಯಾಗ ಕೂತು ವಿಚಾರ ಮಾಡಿ ಮಾತಾಡಕತ್ತಿದ್ದೆ. ಆಕಿ ಒಬ್ಬೇಕು ನಿನ್ನ ಜೋಡ ಅಲ್ಲಂದ್ರೆ ನೀನು ಓದೋದವ, ಆಕಿನೂ ಓದೋದ ಆಕಿ. ಮತ್ತು ಬುತ್ತಿ ಕಟ್ಕೊಂಡು ಹುಡುಕ್ಯಾಡಿದ್ರು ನಿನ್ನಂತ ಹುಡುಗ ಸಿಗೋದಿಲ್ಲ. ನಿನ್ನ ಮನಸ್ಸಿನಾಗ ಮದುವೆಯಾಗೋ ಆಸೆ ಇತ್ತಂದ್ರೆ ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಹೇಳ, ನಮ್ಮ ಒತ್ತಾಯ ಪೂರ್ತಿ ಮಾತಾಡಕ್ಕೆ ಹೋಗಬೇಡ. ಅಣ್ಣ, ನಾ ಹೊಲ ಮನೆಯಾಗ ದುಡಿಯವ, ಮತ್ತು ಆ ಹುಡುಗಿ ಬೇಸರ ಅನಿಸ್ತದ. ಹೊಲ ಮನ್ಯಾಗ ದುಡಿಯವಂತ ಯಾಕೆ ಹೋಗೋದು ಮಾತಾಡ್ತೀವೋ? ಅಲ್ಲ, ನೀನು ತೋಡೆ ಸಾಲಿ ಕಲ್ತೀಯ, ಇನ್ನೊಂದು ಸ್ವಲ್ಪ ಹೈರಾಣಾಗಿದ್ರೆ ನೌಕರಿನ ಸಿಗೋದು. ಅದೆಲ್ಲ ಬ್ಯಾಡ ಅಂತ ಹೊಲ ಮನ್ಯಾಗ ದುಡಿಯಾಕತಿ. ಯಾಕೆ ನಿನ್ನ ಪೂರ್ತಿ ನೀವು ಹೋಗೋದು ಮಾತಾಡ್ತಿ? ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡ, ನಿಮ್ಮ ಮನುಷ್ಯ ಹೆಂಗದೆ ತಿಳ್ಕೊಂಡ ನಮ್ಮ ಸೊಸೆನ ನೀನು ಕೊಡ್ಬೇಕಂತ ಮಾಡೀವಿ. ನಿನ್ನ ಮನುಷ್ಯನಾಗ ಏನೈತೆ ಹೇಳ್ಬಿಡು. ಇದ್ರ ಬಗ್ಗೆ ನನಗೇನು ಹೊಳೆಯಂಗಿಲ್ಲಣ್ಣ, ಮತ್ತು ನೀವು ಹೆಂಗತ್ತೀರಿ ಹಾಗೆ. ನಿನ್ನ ಇಷ್ಟು ವಿಚಾರ ಮಾಡ್ದಂಗೆ ಹುಡುಗಿನ ಇಟ್ಟು ವಿಚಾರ ಮಾಡ್ತೀವಿ. ಆಕಿನೂ ಹ್ಞೂ ಅನ್ಲಂದ್ರೆ ಮತ್ತೆ ಯಾಕೆ ಲೇ ಕಣ್ಣು ಮುಂದೆ ಹಾಕಿರಿ, ವಾಲ್ಗ ಉದಿಸ್ಬಿಡೋಣ. ಅಣ್ಣ, ಮೊದಲ ಹುಡುಗಿನ ಕೇಳ್ರಿ, ಮತ್ತು ಅಕ್ಕಿ ಹ್ಞೂ ಅಂದ್ರೆ ನಂದೇನೋ ಅಭ್ಯಂತರ ಇಲ್ಲ. ಆಕಿನೊಮ್ಮೆ ಕೇಳೋದು ನಿನ್ನೊಮ್ಮೆ ಕೇಳೋದು ಯಾಕಪ್ಪ? ಹೆಂಗಾದ್ರೂ ಊರಿಗೆ ಬಂದಾಳ, ಇಬ್ಬರು ಓದೋದಾರ ಹಾಕಿರಿ. ನೀವು ಮಾತಾಡಿ ನಿಮ್ಮ ಮನಸ್ಸಿನಿಂದ ಹೇಳ್ಕೊಂಡ್ರಂದ್ರೆ ಮುಂದೆ ಹಿರಿಯರನ್ನ ಕೂಡಿಸಿ ನಾ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನಿನಗೆ ಹುಡುಗಿ ಮನ್ಸಿಗೆ ಬಂದ? ಹ್ಞೂ ಅಣ್ಣ, ಹುಡುಗಿ ಎಲ್ಲ ಥರದೂ ಚಲೋನೇ ಅದಾಳ. ಮತ್ತೆ ಯಾಕೆ ವಿಚಾರ ಮಾಡ್ತಿ? ನೀ ಹೇಳ್ದಂಗ ಆಕಿನೂ ಹೇಳುತ್ತಾಳ. ಯಾಕಂದ್ರೆ ಆಕಿನೂ ಓದಿದಕ್ಕಲ್ಲ, ಎಲ್ಲ ತಿಳ್ಕೊಂಡಿರ್ತಾಳ. ಶಿವು, ನಾನು ನಿಮ್ಮ ಮೊಯ್ನಿ ಮಾತಾಡ್ತೀವಿ. ಹುಡುಗಿನೂ ಹ್ಞೂ ಅಂದ್ಮ್ಯಾಗ ನೀನು ಹ್ಞೂ ಅಂದ್ಮ್ಯಾಗ ಮತ್ತೆಂತಡ ಆಕಿನೂ ನಮ್ಮ ಕಣ್ಣು ಮುಂದೆ ಹಾಕಳ. ಮಾತಾಡ್ಕೊಂಡು ಹೇಳ್ತೀನಿ. ಲಕ್ಷ್ಮಿ, ನಿಮ್ಮ ಮಾವ ಶಿವನ್ ಕಡೆ ಕರ್ಕೊಂಡೋಗಿದ್ನಲ್ಲ, ಅವ್ನು ನೋಡಿ ನಿನಗೆ ಏನು ಅನಿಸ್ತ? ಅಕ್ಕ, ಅವ್ರು ಎಷ್ಟು ಸಾಲಿ ಕಲ್ತಾರ, ಅವ್ರಿಗೆ ನೌಕರಿನೇ ಸಿಗ್ಲಿಲ್ಲ ನೋಡು. ಹುಡುಗ ಚಲೋ ಅದನ್ವಾ, ನೌಕರಿ ಆಗ್ಬೇಕಾಗಿತ್ತು. ಈಗೇನ್ ಕಮ್ಮಿ ಆಗೈತ್ ಬಿಡಕ್ಕ, ಹೊಲ್ದಾಗ 10-20 ಲಕ್ಷ ದುಡಿತಾರಂತ. ಸಿಕ್ರಂತ ಗಂಡ ಸಿಗ್ಬೇಕು ನೋಡ್ವಾ ನಿನಗ. ಹೋಗ ಅಕ್ಕ. ಲಕ್ಷ್ಮಿ, ಇದ್ದಿದ್ದು ಹೇಳ್ಬೇಕಂತಂದ್ರ ನಾನು ನಿಮ್ಮ ಮಾವ ಆ ಹುಡುಗನ ನಿನ್ನ ಮದುವೆ ಮಾಡ್ಬೇಕಂತ ಮಾಡ್ಯವ. ಅಕ್ಕ, ಏನ್ ಹೇಳತ್ತಿ ನೀನು? ನೀನು ಓದಬೇಕದಿ, ಅವನು ಓದೋ ಅದನ. ಇಬ್ಬರದು ಮದುವೆ ಆದ್ರ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿರಿಲ್ಲ ಅಕ್ಕ. ಆದ್ರೆ ನನಗೊಂದ್ ಕೊರಗ್ ನೋಡು, ನಾನಾರ ಹೆಣ್ಮಗಳು ಅಕ್ಕಿನಿ, ಆದ್ರೆ ಅವ್ರಿಗಾರ ಒಂದ್ ನೌಕರಿ ಸಿಗ್ಬೇಕಿತ್ತು ನೋಡು. ನೌಕರಿ ಇದ್ರ ಅಷ್ಟ ಜೀವನ ಅಲ್ವಾ? ಅಲ್ಲ, ಅವ್ರಿಗೆ ಏನ್ ಕಡಿಮೆ ಆಗೈತಿ ಈಗ? ಏನು ಕಡಿಮೆ ಆಗಿಲ್ಲಕ್ಕ. ಅವ್ರು ನೋಡಿ ನನಗೂ ನೌಕರಿ ಮಾಡೋ ಆಸೆನ ಹೋತು. ನೌಕರಿ ಬಿಡ, ನಿಂದು ಆ ಹುಡುಗಂದು ಮದುವೆ ಮಾಡ್ಬೇಕಂತ ಮಾಡೀವಿ. ಇದಕ್ಕೆ ನೀ ಏನಂತಿ? ನನ್ ಮದ್ವಿ ಬಗ್ಗೆ ನೀವ ವಿಚಾರ ಮಾಡಿರಿ ಅಂದ್ ಬಳಕ ಇದನ್ನು ನೀವ ವಿಚಾರ ಮಾಡ್ರಿ. ನಿಮ್ಮ ಅವನ ಹುಡುಗನ ಜೋಡಿ ಮಾತಾಡಕ್ ಹೋಗ್ಯಾರ, ಹುಡುಗಬ್ಬ ಹೂ ಅಂತಂದ್ರ ಮುಗಿತಲ್ಲ. ನೀನು ಮಾವ ಸುಮ್ ಕುಂದ್ರಂಗಿಲ್ ನೋಡು, ಏನಾರ ಒಂದ್ ಕಾರ್ಬಾರ್ ಮಾಡ್ತಾನೆ ಇರ್ತೀರಿ. ಮಾತಾಡಿದೆ? ಹಾ, ಮಾತಾಡೇನ್ರಿ. ಏನಂದ? ಎಲ್ಲ ನಮ್ಮಗೆ ಹಾಕ್ಯಾಳ. ನಮ್ಮ ಹಾಕಂದ್ರೆ ಮುಗಿತ್ ಬಿಡು. ನಾವು ಶಿವನ್ ಜೊತೆ ಮಾತಾಡೀನಿ, ಅವನು ನನ್ನ ಮ್ಯಾಗ ಹಾಕ್ಯಾನ. ಮಾತಾಡ್ತಾಡ, ಇಬ್ಬರಿಗೆ ವಾಲ್ಗ ಉದಿಸ್ಬಿಡೋಣ. ಮಾವ, ಇಷ್ಟು ಓದಿದ್ದಕ್ಕೆ ಆಗಿ ಮದ್ವೆ ಆದ್ಮೇಲೆ ಹೊಲ ಮನೆಗೆ ದುಡಿಯೋದಕ್ಕೈತೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ನನಗಿಂತ ಹೆಚ್ಚು ಓದಿದವನ ಹೊಲ ಮನೆ ಮಾಡ್ಕೊಂಡದ ನಂದ್ಮೇಲೆ ಅವ್ನ ಮದ್ವೆ ಆಗಕ್ಕ ನನಗೇನು ಅಭ್ಯಂತರ ಇಲ್ಲ ಮಾವ. ನೋಡಿದ್ರಲ್ಲ ಎಷ್ಟು ಶಾಣಕ್ಯದಲ್ಲ ನನ್ನ ತಂಗಿ. ನೀ ಯಾವ ವಿಚಾರ ಇಟ್ಕೊಂಡು ಊರಿಗೆ ಬಂದಿದ್ದು ನನಗೆ ಗೊತ್ತಿಲ್ವಾ? ಆದ್ರೆ ನೀ ಊರಿಗೆ ಬಂದಿದ್ದು ಚಲೋನ ಆತ್ ನೋಡು. ಏನ ಮಾಡಕ್ ಹೋಗಿ ಏನೋ ಆತ ಅಂದಂಗ ಚಲೋನ ಆತ ಮಾವ. ಒಂದ್ ಮಾತು. ಏನ್ವಾ? ನಾ ಹುಡುಗನ್ ಜೊತೆ ಮಾತಾಡ್ಬೇಕು. ಮಾತಾಡವ, ಯಾರು ಬೇಡ ಅಂತಾರ? ಶಿವ ಏನು ಹೊರಗಿನವೇನ? ಬಾರಿಕಲ್ಲ ತಮ್ಮ ತಮ್ಮ ಅನ್ಕೋತ ಬಂದಿವಿ. ಮಾತಾಡ, ಅದ್ರಾಗ ಏನೈತಿ? ಇಂದಿಲ್ ನಾಳೆ ಮದುವೆ ಆಗೋರ್ಲ. ಹೋಗ್ಬಾ, ಇಲ್ಲೇ ಒಳದ ಕಡೆ ಇರ್ತಾನ. ಹೋಗ್ಬಾ, ಇಲ್ಲೇ ಮನೆ ಕಡೆ ಇರ್ತಾನವ. ಅಣ್ಣನೂ ಹಿಂಗೆ ಹೇಳ್ಯಾನ, ಮತ್ತು ಅಣ್ಣನ ಮಾತು ನಾ ಎಂದೂ ಮೀರಿಲ್ಲ. ಆದ್ರೂ ನಾ ನಿಮ್ಮನ್ನೊಂದು ಮಾತು ಕೇಳ್ಬೇಕಲ್ಲ. ನೀವು ಓದಿದಿರದಿರಿ, ನಾನು ಓದಿದ್ದಕ್ಕಿನದೀನಿ. ಆದ್ರ ನನಗ್ ನೌಕರಿ ಮಾಡೋ ಆಸೆ ಬಾಳ ಐತ್ರಿ. ನಿನ್ನ ಕನಸಿಗೆ ನಾವ್ ಯಾಕೆ ಅಡ್ಡಾಗೋನು?
ಮದುವೆ ಆದ್ಮೇಲೆ ಮತ್ತೆ ಹಂಗ ಓದಾಕತ್ತಿ ಹಂಗ ಓದಿಸ್ತೀವಿ. ಎಷ್ಟೋ ಹೆಣ್ಮಕ್ಳಿಗೆ ಹಿಂಗ ಹೇಳೇ ಮದುವೆ ಮಾಡಿಸ್ತಾರ. ಆದ್ರೆ ಅವ್ರ ಕನಸೆಲ್ಲ ಹೊಳ್ಯಾಗ ಹುಂಚೆಣ್ ತೊಳ್ದಂಗ ಮಾಡಿಡ್ತಾರ. ನಾನು ಎಲ್ಲ ಓದ್ದವ್ರಿ, ನನಗೂ ಎಲ್ಲ ಅರ್ಥ ಆಗ್ತದ. ನೀವ್ ನನ್ನ ಓದಿಸ್ತೀನಿ ಅಂದ್ರ ನಾ ನಿಮ್ಮನ್ ಮದುವೆ ಆಗ್ತೀನ್ರಿ. ಆದ್ರ ಕೊಟ್ಟ ಮಾತ್ ಮರಿಬಾರ್ದ್ರಿ. ಓದಿಸ್ತೀನಿ, ಆದ್ರೆ ನನ್ನ ಮದುವೆ ಆಗಕ್ಕೆ ನಿಮ್ಗೆ ಸಂಪೂರ್ಣ ಒಪ್ಪಿಗೆ ಇದಲ್ಲ. ನನ್ಕಿಂತ ಹೆಚ್ಚು ಓದಿರೋರು ನೀವು. ನಿಮ್ಮಂತವರ ಹುಡುಕಾಡಿದ್ರು ಸಿಗಂಗಿಲ್ರಿ. ಆದಷ್ಟು ಬೇಗ ಮನ್ಯಾಗ ಮಾತಾಡಿ ಅಣ್ಣನ ಮುಂದೆ ಹೇಳ್ರಿ, ಮತ್ತು ನಾನು ಅಣ್ಣನ ಮುಂದೆ ಹೇಳ್ತೀನಿ. ಊರಿಗೆ ಹೋಗ್ಬಾನಿ, ಅಕ್ಕ ಮಾವ ಹಿಂಗಂದಾರ ಅಂತೇಳಿ ಅವಾಗ ಹೇಳಿ. ಹೇಳ್ತೀನಕ್ಕ. ಬರುದಾದ್ರ ನೀವ ಬರಂತ್ರಿ, ಇಲ್ಲಾಂದ್ರ ನಾವ ಬರ್ತೀವಿ. ಆತ ಹುಷಾರ್ಲೆ ಹೋಗ್ಬಾ. ಹ್ಞೂ ಅಕ್ಕ. ಅಕ್ಕ ಲಕ್ಷ್ಮಿ ಹೊಂಟ್ಲೇನ? ಹುಷಾರ್ಲೆ ಹೋಗುವ, ಮಾವಾಗದು ಹೇಳಂಗ. ಬಿಟ್ಟು ಬರ್ಲ ಸ್ವಲ್ಪ. ಹೋಗಾನ ಹೇಳುವ ಮಾವಾಗದು. ಚಲೋ ಹುಡುಗದನ, ಚಲೋ ಮನಿದನ ಐತಿ. ಏನು ಮಾಡಕ್ ಬರೋದಿಲ್ಲ. ಹಾ ಹೋಯ್ನಿ ಹೋಗ್ಯಾನ ಇವು ಭಾಳ ಅದಾವನು. ದನಗಳ ನೀರು ಕುಡ್ಸೋದ ಹತ್ರ ಆಯ್ತು ನಂದು. ಇನ್ನೊಂದ್ ಎಡ ಅದಾವ, ನಾ ಹಾಕೊಂಡ್ ಬರ್ತೀನಿ. ನೀ ಮನಿ ನಡಿ, ನೀನ್ ಕಾಯ್ತಿರ್ತಾಳ. ಮೈ ತುಂಬಾ ದಗದ್ ಹೊಟ್ಟೆವು, ಏನಾರ ದನಗಳ ಮೇ ಹಾಕನ ಅಕಿನ ಮಕ್ಕ ಏನ್ ನೋಡ್ಕೊ ಕುಂದ್ರಲ್ಲ. ನಿಮ್ಮನ್ನ ಅಂದಂಗ ಮಾಡ್ತೀನಿ ನೋನಿ. ಒಟ್ಟ ಎಂತಿ ಜೊತೆ ಚಂದಾಗ ಮಾತಾಡೋಳಗೆ ಅಂತಲ್ಲ. ಒಳಗಿಂದ ಒಳಗೆ ಹೇಳಿದ್ನಿ ಅಂದ್ರ ನೀವು ಎದೆ ಹೊಡ್ಕೋತೀರಿ. ಆಕೇನ್ ನೀವು ತಿಳ್ಕೊಂಡಂಗಿಲ್ಲ. ಯಾಕಪ್ಪ, ಏನಾತ? ವೈನಿ ಅದು ಏ ಯಾಕ ಹಿಂಗ್ಯಾಕ್ ಮಾಡಾಕತ್ತಿ? ಯಾವಾಗ ನೋಡಿದ್ರ ಮುಖ ಗಂಟ ಆಗೋಕ್ ಕುಂತಿರ್ತಿಲ್ಲ. ಕಣ್ಣ ಮೂಗಿಲ್ಲ ತಿಗುದ್ ಹೇಳಿದ್ರ ನಿಮಗಾರ ಏನ್ ಅರ್ಥ ಆಗೋದ್ ಎತ್ ಬಿಡ್ರಿ. ಬಾಯ ಮಾತ್ಲಿ ಹೇಳಿದ್ರನ ತಿಳಿತೈತಿ, ಮತ್ ನಿಂಗ್ ಸಿಟಿಕ್ ಮಾಡಿದ್ರಿ ಏನ್ ತಿಳಿದ ನನಗ? ನೋಡ್ರಿ, ನನಗ ಈ ಮನಿಯೊಳಗ ದಗದ ಮಾಡಾಕ ಆಗುದಿಲ್ಲ. ನನಗ ಕುದಿ ಬಂದೈತಿ. ಇದ್ರ ಮ್ಯಾಗ ಏನ್ ತಗೋತಿರ್ತವ್ರಿ ನೀವ ನಿರ್ಧಾರನ. ಮನಿ ಅಂದ್ಮೇಲ ದಗದ್ ಇರುವ, ಮತ್ ಹಿಂಗ ದಗದ್ಗೆ ಬೇಸರ ಮಾಡ್ಕೊಂಡ್ರೆ ಹೆಂಗ? ನಿಮ್ಮಣ್ಣ ಊರ್ ತುಂಬಾ ಹಿರಿತನ ಮಾಡ್ಕೊಂಡ್ ತಿರ್ಗಾಡ್ತಾನ, ನಿಮ್ ಬೈನಿ ಆರಾಮ್ ಕುಂದಿರ್ತಾಳ. ನಾನೊಬ್ಬಕ್ಕೆ ದಗದ ಮಾಡಿ ಸಾಯಕತ್ತಕಿ. ಯಾರಿಗ ಹೆಸರಿಟ್ಟು ಮಾತಾಡಕತ್ತಿ ಅನ್ನೋದು ಖಬರ್ ಐತೆ ನಿನಗ? ನೋಡ್ರಿ, ಮುಂದಿಂದಲೇ ಯೋಚನೆ ಮಾಡಕತ್ರ ಇವಾಗ ನಾ ಮಾತಾಡಕತ್ತಿದ್ದ ಬರೋಬ್ಬರಿನ ಐತಿ. ಏನ್ ನಿನ್ ಮಾತ ಕಡ್ಡಿ ಮುರ್ದಂಗ ಹೇಳಿಬಿಡು. ಇನ್ನೂ ಅರ್ಥ ಆಗವಲ್ದ ನಿಮಗ? ನನಗ ಈ ಮನಿಯೊಳಗ ಕಾಲ್ ನಿಂದ್ರವಲ್ದು, ಬ್ಯಾರೆ ಮನಿ ಒಳಗ ಅಷ್ಟ. ಗುರು, ಈ ಸುದ್ದಿ ನನಗ ನಿನಗಷ್ಟ ಗೊತ್ತಿರ್ಬೇಕಾ? ನಿಮ್ಮ ಮನೆತನಕ್ ಹೋಗ್ಬಾರ್ದ. ಗುರು, ನಿನ್ ಜೊತೆ ತಡಕ್ ಮಾತಾಡೋದು ಪಾಪ. ಏನಣ್ಣ ಮಾತಾಡೋದು? ನನಗೂ ಮನಿದು ಹೊಲದು ಲೆಕ್ಕ ಹಚ್ಕೊಳ್ಳೋದು ಅದು ಭಾಳ ಕಿರಿಕಿರಿ ಆಗತ್ತದಪ್ಪ. ಇನ್ನು ಮುಂದೆಲ್ಲ ಏನು ಹೋಯ್ತು ಏನ್ಬೋದು ಎಲ್ಲ ನೀನು ನೋಡ್ಕೋತ್ಯ? ಏನು ಮಾತಾಡಕತ್ತೆ ಅಣ್ಣ? ಇಷ್ಟು ದಿನ ಇಷ್ಟು ವರ್ಷ ನೀನು ನೋಡ್ಕೊತ ಬಂದ ಕೇಸಿಂದಾಗ ಈಗ ನಾನು ನೋಡ್ಕೊಲೆ ಎಲ್ಲ ಏನು ಲೆಕ್ಕತ್ತಲ್ಲಪ್ಪ ಅಣ್ಣ, ಅದೆಲ್ಲ ನೀನು ನೋಡ್ಕೊಪ್ಪ ಅಣ್ಣ. ಅದು ಎಷ್ಟು ದಿನ ಅಂತ ನನ್ನ ಕೊಳ್ಳಿ ಹಾಕ್ತೀವೋ, ನಿನಗೇನು ಲೆಕ್ಕತ್ತಲ್ಲ ಅಂದ್ರೆ ಹೆಂಗ? ಇನ್ನು ಮುಂದೆ ನೀನು ಏನು ಹೋಯ್ತು ಏನ್ಬೋದು ಎಲ್ಲ ನೋಡ್ಕೊಳ್ತ ಬಾ ಅಣ್ಣ. ಏನಾರ ದಗದಿದ್ರೆ ಹೇಳು, ಒಂದು ದಗದ ಹೆಚ್ಚಿಗೆ ಮಾಡ್ತೀನಿ. ಆದ್ರೆ ಹಿರ್ತಾನ ಪೂರ್ತಿಯಾಗಿ ನೀನಪ್ಪ ಅಣ್ಣ, ಅದೆಲ್ಲ ನಮ್ಗೆ ನಿಗಲ್ಲ. ನಿನ್ನ ಹೆಂಡತಿಗೂ ಆಸೆ ಕನಸ ಅಂತ ಇರೋದಲ್ಲೋ. ನನ್ನ ಗಂಡು ಮನ್ಯಾಗ ಹಿರಿತನ ಮಾಡಬೇಕು, ನನ್ನ ಗಂಡು ಮನೆ ನಡ್ಕೋಬೇಕು, ನನ್ನ ಗಂಡ ಹಂಗ ಹಿಂಗ ಅಂತೇಳಿ ಯಾಕೆ ಒಲ್ಲೈತಿ? ಇನ್ನು ಮುಂದೆ ಏನೋ ಹೋಯ್ತು ಬತ್ತು ನೀನು ನೋಡ್ಕೊ ಅಟ್ಟ. ಏನಣ್ಣ ಹೆಂಡ್ರ ಹೇಳ್ದಂಗೆ ಕುಣಿದಾಕೈತನು? ಅದನ್ನೆಲ್ಲ ತಲೆ ತೆಗೆದು ಹೋಗ್ಯಾನ ನೀ? ನಾ ಹಂಗೆ ಹೇಳಾಕತ್ತಿಲ್ಲಪ್ಪ.
ಸುಮ್ಮ ಅವ್ರ ತಲೆಗೂ ಬೇರೆ ಬೇರೆ ವಿಚಾರ ಏನೂ ಬರಬಾರ್ದಲ್ಲ ಅದ್ರ ಸಲುವಾಗಿ. ಅಣ್ಣ ನೀ ಏನ್ ವಿಚಾರ ಮಾಡಿ ನನಗೆ ಏನೂ ಗೊತ್ತಿಲ್ಲ ಅಣ್ಣ. ಆದ್ರ ನೀ ಹಾಕಿದುಗಳನ್ನ ದಾಟಂಗಿಲ್ಲ ಅಣ್ಣ. ಅಣ್ಣನ ಮಾತಿಗೆ ತಿರುಗಿ ಮಾತಾಡ್ಲಾರ ಮನುಷ್ಯ ನೀನು. ಹಿರಿಯ ನನ್ನ ಮಾತ ಕಾಲ ಕಸ ಮಾಡ್ಕೊಂಡೇಕಿ, ತಾಳಿಲ್ಲ ಮೇಳಿಲ್ಲ. ಯಾಕಣ್ಣ ಹಿಂಗ್ಯಾಕೆ ಮಾರಿ ಸಪ್ ಮಾಡಿ? ಮನ್ಯಾಗ ಯಾರಿಂದಾರ ಏನಾರ ಸಮಸ್ಯೆ ಆಗ್ತದೇನೋ? ಇಲ್ಲಪ್ಪ, ನಮ್ಮ ಮನ್ಯಾಗ ಸಮಸ್ಯೆ ಅದು 4 ಮಂದಿಗೆ ಬುದ್ಧಿ ಮಾತು ಹೇಳೋಣ. ನಮ್ಮ ಮನ್ಯಾಗ ಹೆಂಗೆ ಸಮಸ್ಯೆ ಬರ್ತದ? ಏನಾಕಾಗಲ್ಲ ಯಾಕ, ಸ್ವಲ್ಪ ನೀನ ಹಿರಿತನ ಮಾಡೋ ಚಲೋ ನೋಡು. ಎಂದೂ ಮಾತಾಡೋದು ಮನುಷ್ಯ ಹಿಂಗ್ಯಾಕೆ ಮಾತಾಡಕ್ತಾನೆ ಇವತ್ತ? ನೀ ಯಾಕೆ ಹಿಂಗೆ ಮಾಡಾಕತ್ತಿ ಅಂತೇಳಿ ನನಗೆ ಗೊತ್ತಾಗೈತಿ. ಅಲ್ಲ, ಈ ಮನೇಲಿ ನಿನಗೆ ಏನು ಕಡಿಮೆ ಆಗೈತಂತ? ಅಷ್ಟು ತಿಳಿದವರಾಗಿದ್ರೆ ನಮ್ಮ ಆಸೆ ಕನಸು ಈಡೇರಿಸ್ತಿದ್ರಿ ನೀವ. ಅಡ್ಡರದಕ್ಕೆ ಆಗ್ತಿದ್ರು. ನಿನ್ನ ಒಬ್ಬಾಕಿ ಸುಖ ನೀ ನೋಡಕ್ ಹೋಗ್ಬೇಡ, ಈ ಮನಿ ಸ್ವಲ್ಪ ನೋಡು. ಈ ಮನಿ ನಾ ನೋಡ್ಬೇಕಂದ್ರ ಈ ಮನಿ ಹಿರಿತನ ನನ್ ಗಂಡ ಮಾಡ್ಬೇಕ. ಇಷ್ಟು ದಿನ ಆತ ನಾ ಈ ಮನಿ ನಡ್ಯಾಕ್ ಬಂದ, ಆದ್ರೆ ಒಂದ್ ದಿನ ನನ್ನ ತಳಗ ಈ ತರ ವಿಚಾರನ ಬರ್ಲಿಲ್ಲ. ಮೊದ್ಲಿಂದ ನಿನ್ನ ಗಂಡನ ಹಿರಿತನ ಮಾಡ್ಕೊಂಡ್ ಬಂದಾನಿಲ್ಲ, ಅದಕ್ಕ ನಿಂಗ ಆ ವಿಚಾರ ಬಂದಿಲ್ಲ. ಈ ಮನಿ ಕೆಟ್ಟಿಸ್ತನ ತರಬೇಕಂತ ಹಿಂಗ್ ಮಾಡಕತ್ತೀನಿ. ನೀನ್ ಏನೈತಿ ನಿನ್ ತಳಗ ವಿಚಾರ? ತಿಳ್ಕೊಂಡ್ರ 108 ವಿಚಾರ ಅದಾವ. ಸದ್ಯಕ್ಕ ಬ್ಯಾರಾಗೋದು ಅಂದ. ಜವಾಬ್ದಾರಿ ಹೊತ್ತು ಬಾಳೆ ಮಾಡಂಗಿದ್ರ ಇಂಥ ವಿಚಾರ ನಿನ್ ತಳಗ ಬರ್ತಿದ್ದಿಲ್ ತಗೋ. ಮೊದಲು ನೀವಿಬ್ರು ಮನಿ ಬಿಟ್ಟು ತೊಲಗ್ರಿ, ಆಮೇಲೆ ನಾನು ನನ್ ಗಂಡ ಅದೇನ್ ಬಾಳೆ ಮಾಡ್ತೀವಂತ ನೀವೇ ನೋಡೋರಂತ. ಯಾಕವಾ ಎಷ್ಟು ದಿನ ಮನ್ಯಾಗ ನಿಂದ ಒಬ್ಬಾಕಿಂದ ಕೈ ಆಡ್ತಿತ್ತ, ಈಗ ಆಕಿನೂ ಬಂದಾಳ, ಆಕಿದು ಕೈ ಆಡಕತೈತಿ. ಹೆಂಗ್ ನಡ್ದೈತಿ ಮನಿ? ಒಂದ್ ಕೈ ಅಲ್ಲನ, ಮನ್ಯಾಗ 100 ಕೈ ಆಡಿದ್ರು ಇರ್ತಾನ ಮಾಡೋದು ಒಬ್ರ ಅಲ್ಲ. ನೀವು ಗಂಡ ಅಂತ ಎಟ್ಟ ಮುಚ್ಚಿಟ್ರು, ಆಕಿ ಬಂದಾಳಲ್ಲ, ಆಕಿ ಮ್ಯಾಗ ನನಗೆ ಏಟು ನಂಬಿಕೆ ಇಲ್ಲ. ಆಕಿ ಒಂದ್ ತರ ಅದಾಳ ಹೆಣ್ಮಗಳ. ನೋಡೋರ್ ಕಣಿಗೆ ಕೆಟ್ಟವರಾಗಿದ್ರು ಮನಸ್ನಾಗ ಒಳ್ಳೆಯವರೇ ಆಗಿರ್ತಾರ. ಅಲ್ಲ, ನಮ್ಮ ಮನೆ ಸುದ್ದಿ ನಿಮ್ಗ್ಯಾಕ? ಊರ್ ಮಂದಿ ಮುಂದೆ ನಿನ್ನ ಗಂಡ ಶಬ್ದ ಮಾಡ್ಯಾನವ. ಅವ್ರಿಬ್ರು ಅಣ್ಣ ತಮ್ಮ ಜೀವ ಇರುತ್ತಕ್ಕ ಒಟ್ಟ ಬ್ಯಾರೆ ಆಗಲ್ಲ ಅಂತ ಮಾತು ಮಾಡ್ಯಾರ. ಅದು ನನಗೂ ಗೊತ್ತಿಲ್ಲ ಅಂತ ವಿಷಯನಲ್ಲನ, ಇದ್ರಾಗ ಏನ್ ಬ್ಯಾರೆ ಐತಿ? ನಾ ಹೇಳಿದ್ರೆ ನಿನ್ಗೆ ಅರ್ಥ ಆಗುದಿಲ್ಲ, ಮುಂದೆ ನಿನಗ ಗೊತ್ತಾಕೈತೆ. ಈಗ ಒಬ್ರದಂಗ ಒಬ್ರು ಇರುದಿಲ್ಲ, ಎಡಗೇನು ವಿಶ್ವಾಸ ಒಳಗೆ ಇರುದಿಲ್ಲ. ಈಗ ಅಂದ್ರೆ ಊರ್ ಮಂದಿರ ನಾವ್ ಬ್ಯಾರೆ ಆಗೋದ ನೋಡ್ಕೋತಾ ಕುಂತೀರೇನು? ನಿನ್ನ ಗಂಡು ಮಾತಾಡಿದ ಮಾತಿಗೂ ನಿಮ್ ಮನ್ಯಾಗ ನಡ್ಯಾಕ ಹತ್ತಿದಕ್ಕೂ ಈಗ ಕತಿ ಚಾಲು ಆಗೈತಿವ. ಎಲ್ಲಾ ಕತೆಗೂ ಅಂತ್ಯ ಅನ್ನೋದೊಂದಿರುತ್ತೆ. ಕತಿ ಅಂತ್ಯ ಆದ್ರೂ ಮನಿ ಬ್ಯಾರೆ ಆಗಂಗಿಲ್ಲ. ಗಂಡನ ಮಾತು ಮೀರ್ಲಾರಕ್ಕೆ ನೀನು, ಅಣ್ಣನ ಮಾತು ಮೀರ್ಲಾರ್ದಮ್ಮವ. ನಿಮ್ಮೆಲ್ಲರಿಗೆ ಕಿಮ್ಮತ್ ಕೊಡ್ಲಾರ್ದಕ್ಕೆ ಒಬ್ಬೇಕು ಬಂದಾಳ. ಹುಷಾರಿ. ಯಾಕ ಊಟದು ಮಾಡಿಲ್ಲ, ಹಿಂಗೆ ಕೂತಿ? ಏನ್ ಮಾಡುದ್ರಿ, ಮನ್ಯಾಗ ಇಕ್ಕಿದ ಕಿರಿಕಿರಿನ ಭಾಳ ಆಗೈತಿ. ಇರ್ಲಿ ಬಿಡು, ಮನೆ ಅಂದ ಬೆಳಗ್ಗೆ ಕಿರಿಕಿರಿ ಇರೋದ, ಅದನ್ನ ತಲೆ ಹಾಕೊಂಡು ಊಟ ಮಾಡಿಲ್ಲ. ಊಟ ಏನು ಮಾಡ್ತೀರಿ? ಕಿರಿಕಿರಿ ನನಗಲ್ಲ, ನಿನ್ನ ತಮ್ಮಗ. ಅಂದ್ರೆ ನಿನ್ನ ತಮ್ಮ ನಿಂತಿ ಒಟ್ಟೆ ಬ್ಯಾರಾಗೋಣ ಅಂತೇಳಿ ಜೀವ ತಿನ್ನಕತ್ತಾಳ. ಆಕಿಗಂತೂ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ. ಒಬ್ರರ ಸರ್ಕೋಬೇಕಿದ್ರಾಗ ಈ ಹೊತ್ತಿನಾಗ ನಾವೇನಾರ ಮನೆ ಬಿಟ್ಟು ಹೋಗ್ಲಿಕ್ಕಂದ್ರೆ ಸುಮ್ಮನೆ ನಾಳೆ ಮಂದಿಯಾಗಿ ನಾಯ ಕರ್ದು ಅಂದ್ರೆ ನಮ್ಮ ತಲೆನ ತಳಗಾಕದ. ಒಂದು 4 ದಿನ ಎಲ್ಲೇ ಹೋಗೋ ನಡಿ, ಅವ್ರವ್ರ ಮನೆಗೆ ಚಂದ ಇರ್ತಾರೆ. ಇಲ್ಲಾಂದ್ರೆ ಬುದ್ಧಿ ಬದಲಾಗಿ ಮತ್ತೆ ಕರ್ಯಾಕರ ಬರ್ತಾರೆ. ಇರ್ಲಿಕ್ಕಂದ್ರೆ ನಾವೊಂದು ಅನ್ನೋದು ಅವರೊಂದು ಅನ್ನೋದು. ನಮ್ದು ಬಿಡ್ರಿ, ಆ ಗುರು ಬಾಯ್ ಸತ್ತವದನ, ಅವ್ ಏನು ಮಾತಾಡ್ಬೇಕು? ನಮ್ಮ ಮುತ್ಯ ಕಟ್ಸಿದ ಮನೆ ಇದ್ರಾಗ ನಮ್ಮ ಮುತ್ಯಗಳು ಬಾಳೆ ಮಾಡೋಗ್ಯಾರ, ನಮ್ಮ ಅಪ್ಪಗಳು ಬಾಳೆ ಮಾಡೋಗ್ಯಾರ, ನಮ್ಮ ಕಾಕಗಳು ಬಾಳೆ ಮಾಡೋಗ್ಯಾರ, ನಮ್ಮ ದೊಡ್ಡಪ್ಪಗಳು ಬಾಳೆ ಮಾಡೋಗ್ಯಾರ. ಒಂದು ದಿವ್ಸ ಅವ್ರ ಜೀವನದಾಗ ಬ್ಯಾರೆ ಆಗೋ ಮಾತು ಬರಲಿಲ್ಲ. ನಂದೆಂಥ ನಸೀಬ್ ನೋಡ, ಈ ಹೊತ್ತಿನಾಗ ಬ್ಯಾರೆ ಆಗೋ ಮಾತು ಬತ್ತ. ಜೀವ ಹೋಗಲಿ, ಬ್ಯಾರೆ ಆಗೋ ಮಾತು ಬರಬಾರ್ದು. ಒಂದು 4 ದಿನ ನಾವು ಮನೆ ಬಿಟ್ಟು ಹೋಗೋಣ ಬಾ, ಅವ್ರು ಚಂದ ಇರಲ್ಲ.
ನಮ್ಮ ಗುರು ನಿಂತಲ್ಲವ ನೀ ಹೌದ್ರಿ ಮತ್ತೆ ಹೆಂಗ್ ನಡತೇವ ಮನಿ ಮನಿ ನಡ್ಯಾಕೇನ್ರಿ ಮನಿ ಚಲೋ ನಡ್ದೈತಿ ಅದ ನೀವ ನಿಮ್ಮ ಮಾವ ಹಿರಿತನ ಮಾಡಕತ್ತಾನಂದ್ರ ಮನಿ ಗಟ್ಟಿಮುಟ್ಟಾಗೇ ಇರ್ತೈತಿ ಅವ್ರಿಂದ ಏನ್ ಹೇಳಿ ತಗೋರಿ ನಾವ್ ಬರೋರು ಚಂದದೀವಿ ಅದಕ್ಕ ಚಂದ ನಡ್ದೈತ್ರಿ ನಮ್ಮ ಮನಿ ಯಾಕವ ನಿಮ್ಮ ಮಾವನ ಹೆಸರು ಎತ್ತಿದ್ರ ಊರಾನ್ ಮಂದಿನ ತಗ್ಗಿ ಬಗ್ಗೆ ಮಾತಾಡ್ತಾರ ಅಂತದ್ರಾಗ ನೀ ಏನು ಒಗದ್ ಮಾತಾಡಕತ್ತಿಲ್ಲ ಹಿರಿತನ ಮಾಡಾಕ ಮಾತಿಗಷ್ಟ ಚಂದ್ರಿ ಮೈ ಬಗ್ಸಿ ದುಡಿಯೋನು ನನ್ ಗಂಡರಿ ಹೊರಗಿಂದ ಏನ ಬಂದ್ರು ನಿಮ್ಮ ಮಾವ ನೋಡ್ಕೋತಾನ ಹೊಲ ಮನಿದ ಏನ ಬಂದ್ರು ನಿನ್ನ ಗಂಡ ನೋಡ್ಕೋತಾನ ಆತು ತಗೋ ಎಲ್ಲಾರು ಒಂದ್ ದಗದ ಮ್ಯಾಗ ಅದಾರ ದಗದ ಬದ್ಲಿ ಮಾಡ್ಬೇಕಾಗಿತ್ರಿ ಇವಾಗ ಹಿರಿತನದ ಕೆಲಸ ನನ್ ಗಂಡ ಕೊಡಿಸಿ ಹೊಲಮನಿ ಕೆಲಸ ನಮ್ಮ ಮಾವ ಕೊಡಿಸ್ಬೇಕ ಮಾಡತ್ತೀನಿ ಊರ್ ಮಂದಿಗೆಲ್ಲ ನಿಮ್ಮ ಮಾವ ನ್ಯಾಯ ಮಾಡ್ತಾನ ನಿಮ್ಮ ಮಾವಗ ನೀ ನ್ಯಾಯ ಮಾಡ್ತಿ ಮೂರು ಮಂದಿ ನ್ಯಾಯನ ಕೈಯಾಗ ಹಿಡಿದು ಮನೆಗೆ ನ್ಯಾಯ ತಗೊಂಡೋಗಿ ಮೂಲ್ಯಾಗ ಬಿಟ್ಟಿದ್ರ ಯಾರು ಸುಮ್ನಿರ್ತಾರ ನಿಮ್ಮ ಅಕ್ಕಗ ನಿನಗೆ ಬಾಳ ಬಿಡಿಸ್ತೈತಿವ ನಿಮ್ಮ ಅಕ್ಕನ ಕೇಳಿದೆ ಮನಿ ಹೆಂಗ್ ನಡ್ದೈತಿವ ಅಂತ ಹೇಳಿ ನಿಮ್ಮ ಅಕ್ಕ ಚಲೋನ ನಡ್ದೈತಿ ಅಂತ ಹೇಳಿದ್ಲು ಆದ್ರೆ ನೀ ಮನಿ ಕಿಲಾಪೆಲ್ಲ ಮಂದ್ಯಾಗ ತರಕತ್ತಿಯಲ್ಲ ಆಕಿ ಗಂಡ ಹಿರಿತನ ಮಾಡ್ತಾನ ಅದಕ್ಕ ಆಕಿಗ ಚಲೋ ಅನ್ಸೈತಿ ನನ್ನ ಗಂಡ ಹಿರಿತನ ಮಾಡ್ಸಿದ್ರ ನನಗೂ ಚಲೋ ಅನ್ಸತ್ತ ಹಿರಿತನ ಅನ್ನೋದು ಮನಿ ಹಿರಿ ಮಗಗೆ ಇರ್ಬೇಕವ ಸಣ್ಣ ಮಗನ್ ಸಾಯ್ಬೇಕೇನ್ರಿ ಜೀವ ಹೋದ್ರು ಅಣ್ಣ ತಮ್ಮ ಬ್ಯಾರೆ ಆಗೋದಿಲ್ಲ ಅಂತ ಮಾತು ಕೊಟ್ಟಾರ ಈಕೇನ ಅವ್ರಿಬ್ಬರನ್ನು ಕೂಡಿರಕ್ ಬಿಡಂಗ್ ಕಾಣುದು ಅಣ್ಣ ಇಲ್ಲಿಗೇನ ಈ ಮನ್ಯಾಗ ಇರಾಕ್ ಇಷ್ಟ ಇಲ್ಲ ಅಂತ ನಮ್ಮ ಮನೆ ಬಿಟ್ಟು ಹೋಗ್ಯಾರ ಅಂತೂ ನೀ ಅನ್ಕೊಂಡಂಗ ಮಾಡ್ದಲ್ಲ ನೀವೇನು ಹಿಂಗ್ ಮಾತಾಡಾರ ಸುಮ್ ಕುಂತ್ರಿ ಅಂತಂದ್ರೆ ನಿಮ್ ತಮ್ಮನ ಜೀವನ ಹಾಳು ಮಾಡಿರ್ತಾಳಕ್ಕೆ ಆಕಿನ ಬುದ್ಧಿ ನೀ ಕಲ್ತೇನ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳಬಾರಂತ ಹಿಂಗೆ ಹೇಳಿಲ್ಲ ಅವ್ರ ಜೀವನ ಏನು ಯಾಕಾಗಲ್ಲ ಯಾಕ ಅಲ್ಲಿ ನೀ ಕೇಳಕ್ ಹೋಗ್ಬೇಡ ಅಲ್ಲಿ ಮಾತು ಇನ್ನೊಬ್ರ ಮುಂದೆ ಹೇಳಕ್ ಹೋಗ್ಬೇಡ ಹೇಳುದು ಕೇಳುದು ಮಾಡ್ಲಿಕ್ಕಂತಂದ್ರ ಗುರು ಜೀವನ ಏನ್ ಆಗ್ಲಕ್ಕಿಲ್ಲ ಅವೇನು ಸಣ್ಣವಲ್ಲ ಅವಂಗೂ ಮದುವೆ ಮಾಡೈತಿ ಅವಂಗೂ ಏನ್ ತನಕ ಮನೆಗೆ ಬಂದಾಳ ಸ್ವಲ್ಪ ಅವ್ರವ್ರು ಏನು ಹೇಳೋದು ಕೇಳೋದು ಮಾಡ್ತಿರ್ತಾರ ಎಲ್ಲ ಹೊತ್ನಾಗ ನಮ್ಮ ಮಾತು ಕೇಳ್ಬೇಕ ತಾವ್ಯಾಕೆ ಅನ್ಕೊಳ್ಬೇಕು ಅವಂಗ ಯಾಕೆ ಅನ್ಬೇಕು ಸಂಸಾರ ಐತಿ ಸ್ವಲ್ಪ ದಾರಿ ಬೇರೆ ಕಡೆ ಜಗ್ಗೋದಲ್ಲ ದಾರಿ ಜಗ್ಗುದೊಟ್ಟೆ ಇರ್ಲಿ ಇಲ್ಲಿ ಮನಿ ಬ್ಯಾರ ಆಗಕತ್ತೈತಲ್ಲ ನಮ್ಮಂಥವ್ರು ಇಷ್ಟೆಲ್ಲ ಹೇಳಿದ ಮ್ಯಾಗ ಆಕೆಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಆಕೆಗೆ ಬಲ್ಲವರಿಂದ ಬುದ್ಧಿ ಬರೋದು ನಮ್ಮಂಥವ್ರನ್ನಿಲ್ಲ ಅಲ್ಲಿ ತನಕ ನಾನು ನೀನು ಸುಮ್ಮನೆ ಎಂದೂ ತಲೆ ತಳಗ್ ಮಾಡ್ಲಾರಲ್ಲ ನೀವು ಎಲ್ಲರ 4 ಮಂದಿಯಾಗ ನ್ಯಾಯ ಹೇಳೋದಿತ್ತಂದ್ರೆ ತಲೆ ಎತ್ತೇ ಮಾತಾಡ್ತಿದ್ದೆ ಆದ್ರೆ ನನ್ನ ಮನೆ ನ್ಯಾಯ ಮಂದ್ಯಾಗ ಬಂದೈತೆ ಅಂದ್ರೆ ತಲೆನ ತಳಗಾಗೈತಿಲ್ಲ ದೇವ್ರ ನಂಬಿ ಬದುಕಿದವ್ರು ನಾವು ದೇವ್ರ ಕೈ ಬಿಡ್ತಾ ನಾನು ಅದ ಒಂದು ಧೈರ್ಯದ ಮ್ಯಾಗ ನಾ ಇಲ್ಲಿ ಬಂದೀನಿ ರೈತರ ಮನೆ ನಮ್ದು ಆ ದೇವ್ರು ನಮ್ಮ ಕೂ ಕೇಳಿಸೋತಾನ ಎಲ್ಲಿ ಹೋತಪ್ಪ ನಿನ್ನ ಮಾತ ಎಲ್ಲಿ ಹೋತ ಅಣ್ಣ ತಮ್ಮ ಇಬ್ರು ಸಾಯುತ್ತಕ ಬ್ಯಾರೆ ಆಗುದಿಲ್ಲ ಅಂತ ಹೇಳಿ ತಮ್ಮನ ಮನ್ಯಾಗ ಬಿಟ್ಟ ನೀ ಇಲ್ಲಿ ಮಠದಾಗ ಬಂದ್ ಕೂತಿಲ್ಲ ತಮ್ಮ ನನ್ನ ದಾರ್ಯಾಗ ಅದಾನ ತಮ್ಮ ನನ್ನ ಮಾತಿನೊಳಗದಾನ ಆದ್ರೆ ತಮ್ಮನ ಹೆಂಡತಿ ಮಾತಿನಾಗೂ ಇಲ್ಲ ರೀತಿಯಾಗೂ ಇಲ್ಲ ಮನೆಗೂ ಹೊಂದ್ಕೊಂಡಿಲ್ಲ ಅದಕ್ಕಾಗಿ ನನ್ನ ಸಂಬಂಧ ನನ್ನ ಹಿರಿತನ ಸಂಬಂಧ ತಮ್ಮನ ಜೀವನ ಯಾಕೆ ಹಾಕೊಳ್ಳೋದೈತೆ ಅವ್ನ ಮನ್ಯಾಗ ಬಿಟ್ಟು ಬಂದೀನಿ ನನಗಿಲ್ಲಾರ ಚಿಂತೆ ನಿಮ್ಗೆ ಯಾಕ ಅಲ್ಲಪ್ಪ ಊರ್ ಮಂದಿಗೆಲ್ಲ ನೀ ಬುದ್ಧಿ ಮಾತು ಹೇಳ್ತಿ ಅಲ್ಲ ನಿನ್ನ ಬಾಳೆ ನೀ ತಿದ್ಕೊಳಕ್ ಬರೋದಿಲ್ಲ ನನ್ನ ಬಾಳೆ ನಾ ತಿದ್ದುಕೊಂಡು ನನ್ನ ತಮ್ಮನ ಬಾಳೆನೂ ತಿದ್ದೀನಿ ಆದ್ರೆ ಬಂದಕ್ಕೆ ಬಾಳೆ ತಿದ್ದೋದಾಗವಲ್ದು ಈ ಮನೆಗೆ ಹೊದ್ಕೊಂಡ್ರ ಈ ಮನೆ ಮಾರಾಣಿ ಕಳಕರೆ ಆದ್ರೆ ಮಂದ್ಯಾಗ ಮಾನ ಕಳಿದಾಗದ ಮಾಡಾಕತ್ತಾಳ ಯಾರಿಗೇನು ಅನ್ನೋದೈತೆ ನಾವು ತನ್ನಗೆ ಈ ಕಡೆ ಬಂದೆ ನೋಡ ನಿನಗ ನಾ ಪೈಲ ಏನ್ ಹೇಳಿನಿ 1000 ವರ್ಷ ಆದ್ರೂ ಸಾವು ತಪ್ಪಿದ್ದಲ್ಲ 100 ವರ್ಷ ಆದ್ರೂ ಅಣ್ಣ ತಮ್ಮರು ಬೇರೆ ಆಗೋದು ತಪ್ಪಿದ್ದಲ್ಲ ಅಂತ ಏನಿಲ್ಲ ಜಗತ್ತ ಹಿಂಗ ಹೊಂಟೈತಿ ನಾವು ಹಿಂಗ ಹೋಗುದ ಎಲ್ಲರೂ ಒಂದಿನ ಹೋಗೋದೈತಿ ಆದ್ರೆ ಇರುತ್ತನ ಸುಖವಾಗಿ ಚಂದಗ ಕೂಡಿ ಬಾಳೋದಂತ ನನ್ನ ಆಸೆ ಐತಿ ನನ್ನ ಆಸೆಗೆ ನಾ ಮಣ್ಣು ಕೊಡೋ ಕೆಲಸ ಮಾಡೋದಿಲ್ಲ ಏನೋ ಆಗಲಿ ಇವತ್ತಲ್ಲ ನಾಳೆ ನನ್ನ ತಮ್ಮನ ಹೆಂಡತಿಗೆ ಬುದ್ಧಿ ಬರ್ತೈತಿ ಅನ್ನೋದು ಗೊತ್ತೈತಿ ಇವತ್ತಲ್ಲ ನಾಳೆ ನಿಮ್ಮ ಕಣ್ಣು ಮುಂದೆ ಹೊಳ್ಳಿ ನಾವು ಒಂದಾಗಿ ಬಾಳೆ ಮಾಡೇ ಮಾಡ್ತೀವಿ ನಿನ್ನ ತಮ್ಮನ ಹೆಂಡತಿಗೆ ಬುದ್ಧಿ ಬರುದಿಲ್ಲ ಆದ್ರೆ ನಿನ್ನ ತಮ್ಮನ ಬುದ್ಧಿನ ಬದಲು ಮಾಡುವಂತ ತಲೆ ಆಕಿಗೈತಿ
ನಿನಗೆ ಅವತ್ತ ಒಂದು ಮಾತು ಹೇಳಿ ನೆನಪು ಮಾಡ್ಕೊ. ನನ್ನ ತಮ್ಮ ಏನಾರ ನನ್ನ ಮಾತಿಗೆ ಇದ್ರಾದಂದ್ರೆ ಅವತ್ತ ನಾನು ನಿನ್ನ ಕಣ್ಣು ಮುಂದೆ ಇರೋದಿಲ್ಲ. ಅಂದ್ರೆ ಜುಮಾ ಬಿಡ್ತಿ ಅಂತಮ್ರು ಬೇರೆ ಆಗೋದಿಲ್ಲ ಅಂದಂಗಾತ. 1000 ಮಂದಿಗೆ ಬುದ್ಧಿ ಹೇಳವ. ನನ್ನ ಜೀವನ ನಾ ತಿದ್ಕೊಳ್ಳೋದಾಗ್ಲಿಕ್ಕಂದ್ರೆ ಮಂದಿಯಾಗಿದ್ದು ಏನು ಪ್ರಯೋಜನ ಐತಿ ಹೇಳ? ಅಣ್ಣತಮ್ರನ್ನು ಪ್ರೀತಿ ಇರಬೇಕು, ಬಾಂಧವ್ಯ ಇರ್ಬೇಕು. ಆದ್ರೆ ಇಷ್ಟು ಹಚ್ಚುಗಳು ಹುಚ್ಚುತನ ಇರಬಾರ್ದು. ನನ್ನ ತಮ್ಮ ಓದೋದವಲ್ಲ ಬರ್ದವಲ್ಲ. ಹೆಂಡತಿ ಮಾತು ಕೇಳಿ ಅವ ಹುಚ್ಚಾಗಬಾರ್ದು. ನನಗೆ ಹುಚ್ಚುತನ ಇದ್ರೆ ಇರ್ಲಾಕರೆ, ಆದ್ರೆ ತಮ್ಮನ ಜೀವನ ಹಾದಿ ಬಿಡಬಾರ್ದು. ನಾ ಹೈರಾಣಕ್ಕಿನಿ, ತಮ್ಮನ ಹೈರಾಣ ಮಾಡೋದಿಲ್ಲ. ಏನಾರ ಮಾಡಿ ನನ್ನ ತಮ್ಮನ ಹೆಂಡತಿ ಬುದ್ಧಿ ಹೇಳ ಮರ. ಅಲ್ಪ ಮನೆ ಒಳಗೆ ನೆಮ್ಮದಿ ಇಲ್ಲಂದ್ರ ದೇವ್ರಿಗೆ ಹೋಗಿ ಏನ್ ಫಲ ಐತಿ? ದೇವ್ರಿಗೆ ಹೋಗಿ ಏನ್ ಹಂಗಂತಂದ್ ಯಾರಂದ್ರಿ? ನಮ್ಮದ ನೆಮ್ಮದಿ ಐತಿ, ನಾವ್ ಆರಾಮದೇವ್ರಿ. ಅಲ್ವಾ? ಮನ್ಯಾಗ ನೆಮ್ಮದಿ ಐತಿ ಅಂತ ಹೇಳ್ತೀರಿ, ಮನೆ ಒಳಗೆ ನಿಮ್ಮ ಆತ್ಮ ಮುಟ್ಕೊಂಡ್ ನಿಮ್ಮ ಶರೀರ ಮುಟ್ಕೊಂಡ್ ನಿಮ್ಮ ಆತ್ಮ ಮುಟ್ಕೊಂಡ್ ಹೇಳ್ರಿ ನೆಮ್ಮದಿ ಐತಿ ಅನ್ನಂಗ. ಕರೆ ರೀ ಮುತ್ತಾರ ನೀವ್ ಹೇಳೋ ಮಾತ. ಮನ್ಯಾಗ ನೆಮ್ಮದಿನೇ ಇಲ್ಲ ನಂಗೈತಿ. ಅಣ್ಣರ ಮನಿ ಬಿಟ್ಟು ಹೋಗ್ಯಾನ. ರೀ ಹಂಗ್ಯಾಕ ಅನ್ನಕತ್ತೀರಿ ನೀವ? ನಿಮ್ಮ ಅಣ್ಣ ಮನಿ ಬಿಟ್ಟು ಹೋಗಿದ್ದಕ್ಕ ನಾವ್ ಇಷ್ಟೆಲ್ಲ ನೆಮ್ಮದಿಯಿಂದ ಇರೋದು. ನೋಡುವ, ಕೂಡಿ ಬಾಳುದು ಅವ್ರ ಲೆಕ್ಕ ಐತಿ, ಬ್ಯಾರೆ ಆಗಿ ಬಾಳುದು ನಿನ್ ಲೆಕ್ಕ ಐತಿ. ನಿನ್ ಲೆಕ್ಕ ಯಾವಾಗೂ ದಂಡಿಗೆ ಹತ್ತು ಮಾತಲ್ವಾ ಇದು? ಮನಿಯೊಳಗ ಅವ್ರದ ಹಿರಿತನ ಮಾಡ್ಬೇಕಂತಾರಿ, ನಾವೆಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡ್ ನಿಂದ್ರಂದ್ರೆ? ಒಂದ್ ಮನಿಗ್ ಹುಟ್ಟಿ ಒಂದ್ ಮನಿಗೆ ಬೆಳಗಾಕ್ ಬಂದ್ರಿ, ಅವ್ರ ಹೇಳಿದಷ್ಟು ಕೇಳೋದು ಚಲೋವ. ನೋಡ, ನಮ್ಮ ಮಾತಿಗಾರ ಎದರಕ್ಕಿ ಇಂಥವ್ರ ಮಾತು ಕೇಳಿ ಪುಣ್ಯಾರ ಕಟ್ಕೋ. ನೋಡ್ತಂಗಿ, ಈಗ 4 ದಿನ ಚಂದ ಅನಿಸ್ತೈತಿ, ಮುಂದೆ ಬಾಳ ಹೈರಾಣ ಐತಿವ. ಮುತ್ತಾರ ಅಂತ ಮಾತು ನಿಮ್ ಬಾಯಾಗ ಬರ್ಬಾರ್ದು. ಮತ್ತ ನಾವ್ ಏನ್ ಮಾಡ್ಬೇಕ್ರಿ ಈಗ? ಮನಿ ನಡಗಂಬಾಗಿರುವಂತ ನಿಮ್ಮ ಅಣ್ಣನ್ನ ಹೋಗಿ ಕಾಲ್ ಬಿದ್ದ ತಪ್ಪಾಗೈತೆ ಅಂತ ಹೇಳಿ ಕರ್ಕೊಂಡ್ ಬರ್ರಿ. ಒಬ್ಬರಿಗೊಬ್ಬರಿಗೆ ನೋಡಿದ್ರೆ ಪ್ರಯೋಜನ ಇಲ್ಲ. ನಿಮ್ ಜೀವನ ನಿಮ್ ಕೈ ಆಗೈತಿ. ಅಣ್ಣನ ಮಾತತ್ರ ಕಾಲ್ ಕಸ ಮಾಡ್ಕೊಂಡಿ. ಇವ್ರ ಮಾತು ಕೇಳಿಲ್ಲ ಅಂದ್ರ ನೀ ಜೀವನದಾಗ ಉದ್ದಾರ ಆಗಂಗಿಲ್ಲ. ತಂಗಿ, ಬಹಳ ಕರ್ತನಂತ ಗೌರವ ಇರಬಾರ್ದು. ಮನಿ ಒಳಗ ಹೆಂಗಿರ್ಬೇಕಂದು ಸ್ವಲ್ಪ ಅರುದಿಂದ ಇರ್ಬೇಕ. ಮಾವಾರ, ಯಾಕವ ಇಲ್ಲ? ನೀವಿರ್ಲಾರ್ದ ಆ ಮನ್ಯಾಗ ಇರಾಕ ನಮಗೂ ಮನ್ಸಾಗೋಲ್ರಿ ಮಾವಾರ. ಬರ್ರಿ ಮಾವಾರ, ಮನೆಗೆ ಹೋಗೋಣ. ಅಲ್ವಾ, ನೀನಲ್ಲ ಅಂದಕ್ಕಿ ಮನೆ ನೆಮ್ಮದಿ ಇಲ್ಲ, ಕೆಲಸ ಭಾಳ ಆಕತ್ತಾವ, ನಮ್ಮ ಪೂರ್ತಿ ನಮ್ಮನ್ನ ಬಿಡ್ರಿ ಅಂದಕ್ಕೆ ನೀನ. ಮನೆಗೆ ಹಿರಿತನ ಮಾಡಬೇಕು, ನಿಮ್ಮ ತಮ್ಮಗೆ ಹಿರಿತನ ಕೊಡ್ರಿ ಅಂದಕ್ಕೆ ನೀ ಅಂದಂಗೆ ಪಾಲ್ಸಿನಲ್ವಾ? ತಮ್ಮಗೆ ಹಿರಿತನ ಕೊಟ್ಟು ಬಂದೀನಿ, ಮನ್ಯಾಗ ನಿನಗೆ ಅಧಿಕಾರ ಕೊಟ್ಟು ಬಂದೀನಿ. ನೀವಿಬ್ರು ಚಂದಲತ್ ನಾವು ದೂರ ಬಂದಿದ್ದೀವಿ. ಯಾಕವ ನಿನ್ನ ಬಾಯಾಗ ಈ ಮಾತು ಬತ್ತು? ಅಣ್ಣ, ಆಕಿನ ತಪ್ಪೇನಾರು ಆಕಿಗೆ ಆಗೈತಿ. ಬರ್ರಿ ಅಣ್ಣ, ಮನೆಗೆ ಹೋಗೋಣ. ಹೌದ್ರಿ ಮಾವಾರ, ನನ್ ತಪ್ಪಿನ ಅರಿವಿ ನನಗ ಆಗೈತ್ರಿ. ಮನಿಗ ನಡ್ಗಂಬಿದ್ದಂಗ್ರಿ ನೀವಿದ್ದಾಗ ಬರಾಕತ್ತಿದ್ ಮಂದಿ ಇವ್ಯಾಕೆ ಯಾರು ಬರವಲ್ರಿ. ಅಷ್ಟೆಲ್ಲ ಆಸೆ ಪಟ್ಟಿದ್ದೆ. ಮಂದಿ ಇರ್ತಾನ ನೋಡಿ ಬರಂಗಿಲ್ಲ, ಮನುಷ್ಯನ್ ನೋಡಿ ಬರ್ತೈತಿ. ಮಂದಿ ಹಿರಿತನ ನೋಡಿ ಬರಲಿ, ಮನುಷ್ಯರನ್ನ ನೋಡಿ ಬರಲಿ, ಆದ್ರೆ ನಾನು ತಮ್ಮನ ಚಂದ ನೋಡ್ಕೋವ. ಬಾಯಿ ಸತ್ತ ಮನುಷ್ಯ ಅವ. ಅವನ ಜೀವನದಾಗ ಏನೋ ಹೆಚ್ಚು ಬರುತ್ತೆ. ಮನೆ ಬಿಟ್ಟು ಬಂದೀನಿ ನೋಡಿ, ಇನ್ನು ಮುಂದೆ ತಿಳ್ಕೊಂಡ ಶಾಣೆತನದಿಂದ ಬದುಕ್ತಿತ್ತ ನನಗೈತಿ. ಅದಕ್ಕೆ ನಿನ್ನ ನಾನು ಮನೆ ಶುಚಿ ಮಾಡ್ಕೊಂಡಿದ್ವ. ಮಾವಾರ, ಇದ್ ಮುಂದೆ ನಿಮ್ ಮಾತನ್ನ ನಾ ಪಾಲಿಸ್ತೀನ್ರಿ. ಇದ್ ಮುಂದೆ ನಾ ಪಾಲಿಸ್ಲಿಲ್ಲ ಅಂತಂದ್ರ ನನ್ನ ಒದ್ ಹೊರ ಹಾಕ್ಬಿಡ್ರಿ ಮಾವಾರ. ಒದ್ದು ಹೊರಗೆ ಹಾಕೋ ಮನಸ್ಸಿತ್ತಂದ್ರೆ ಆ ದಗದಾಗ ಎಂದೂ ಆಗಿ ಹೋಗಿತ್ತು. ನಮ್ಮ ಮನೆತನದಾಗ ಅಂತ ಮಾಡಿಲ್ವ ನಾವು. ಗುರು, ಹಿರಿತನ ಮಾಡೋದಿದ್ರೆ ಮಾಡ, ಆದ್ರೆ ನೀವಿಬ್ರು ಚಂದಿರಿ ಅಷ್ಟು ಸಾಕು. ಅಣ್ಣ, ಇರ್ತೇನ ಅನ್ನೋದು ಬೆಂಕಿ ಹಚ್ಚಣ. ನೀವೊಬ್ಬ ಇದ್ರೆ ಸಾಕು ನನಗ. ಮಾವಾರ, ಮಾತಿಗೆ ಮಾತು ಬೆಳೆಸೋ ಅಷ್ಟು ಸಗತಿ ನಮಗಿಲ್ರಿ ಮಾವಾರ. ಇಲ್ಲ ನಾಕೋಬೇಡ್ರಿ, ಮನಿಗ್ ಬರ್ರಿ ಮಾವಾರ. ಮನಿನೂ ನಮ್ದ, ಇಲ್ಲಿರೋ ಮನಸ್ಸು ನಮ್ದ.
ಆದ್ರೆ ಮಂದ್ಯಾಗ ಬ್ಯಾರೆ ಆಗತ್ತಾರ ಅನ್ನೋ ಮಾತು ಬರಾಕತ್ತೈತೆ. ಅದನ್ನು ಬದಲು ಮಾಡಿದೆಯಲ್ವಾ, ಅಷ್ಟು ಸಾಕು ನನಗೆ. ಮಾವಾರ 4 ಮಂದ್ಯಾಗ ಹಿರಿತನ ಮಾಡೋರು ನೀವ. ನಿಮ್ ತಲೆ ತಗ್ಸಾಕ ನಾ ಬಿಡೋದಿಲ್ರಿ ಮಾವಾರ. ಇನ್ ಮುಂದ್ ಅಂತ ತಪ್ಪು ನಾ ಮಾಡಂಗಿಲ್ರಿ. ಬರ್ರಿ ಮಾವಾರ. ಅಡಿಗೆ ಮುಗಿತಿಲ್ವ ನಿಂದು? ಎಷ್ಟೊತ್ತಾತ್ ಒಳಗ ಕುಂತಿಯಲ್ಲ? ಕೈಯಾಗ ಸ್ವಲ್ಪ ಕೆಲಸ ಮಾಡಿದ್ರೆ ಅಡಿಗೆ ಲಘು ಮುಗಿತೈತ್ರಿ. ನಾ ಏನಾರ ಕೆಲಸ ಮಾಡಕ್ ಬಂದಿನ ಅಂತ ತಿಳ್ಕೊಂಡೇನಿ? ನಾ ಅಗ್ನ ಆರಾಮಿದ್ ಹೋಗಕ್ ಬಂದಿ ನಾನು. ಆರಾಮಿರಲ್ಲ ಮತ್ತ ಯಾಕೆ ಕಿರಿಕಿರಿ ಹಚ್ತೀರಿ? ಈ ಮನಿ ಮಗಳ ದಿನ ಕಾರ್ಬಾರ ನಂದೇ ಇರ್ತೈತಿ. ಹಿಂಗ ಕಿರಿಕಿರಿ ಹಚ್ಚಕಿನ ನಾ ಇಷ್ಟ ಕಿರಿಕಿರಿ ಅಲ್ಲಿ ಮಾಡಿದ್ಕನ ಗಂಡನ್ ಮನೆಯವ್ರ ಇಲ್ಲಿ ಕಳ್ಸ್ಯಾರ. ಬರ್ಬರ್ತ ಎಷ್ಟ್ ಮಾತಾಡಕತ್ತಿ ನೀನ್? ಯಾರಿಷ್ಟ ಸಲಿಗೆ ಕೊಟ್ಟಾರ ನಿನಗ? ನನಗ್ಯಾರ ಸಲ್ಗಿ ಕೊಡ್ತಾರ್ರಿ? ನಾನ್ ಇದ್ದಂಗ ಮಾತಾಡಿನಿ. ಬರ್ಲಿ ತಡಿ ನಮ್ಮ ಅಣ್ಣ ಎಲ್ಲಾ ಹೇಳಿ ನಿನಗ ಬಾಯ್ ಮೇಲೆ ಬರೀನ ಕೊಡಿಸ್ತೀನಿ. ನಿಮ್ದೇನ್ ತಿಂದಿದ್ದ ಉಂಡಿದ್ದ ಮಾಡ್ಲಾರ ತಪ್ಪಿಗೆ ನನಗೆ ಯಾಕೆ ಬರೀ ಕೊಡಿಸ್ತೀರಿ? ಹಿಂಗ ಮಾತಾಡ್ಸಿ ಮಾತಾಡಕತ್ತಿಯಲ್ಲ, ಇದ್ನೇ ನಂಗೆ ಸರಿ ಕಾಣವಲ್ದು. ಮತ್ತ ಕುಂತ್ರು ನಿಂತ್ರು ನನ್ ಕಿರಿಕಿರಿ ಹಚ್ತಿರಲ್ಲ, ನನಗೆ ಹೆಂಗ ಅನ್ಸ್ಬೇಡ. ಈಗ ನೀ ಹಿಂಗ್ ಮೂಕಿಸಿದ್ ಮಾತಾಡಕತ್ತಿ ಅಂದ್ರ ಮುಂದ ಹೋಗಕ ಬರಕ ನನಗೇನ್ ದಾರಿ ಮಾಡ್ಕೊಡಂಗಿಲ್ಲ. ತಗೊಂಡ್ ಏನ್ ತವ್ರ ಮನೆಗೆ ಬರೋದು ಹೋಗುದು ಅಪ್ರೂಪ್ ಅನಿಸ್ಬೇಕ್ರಿ, ಬ್ಯಾಸರ ಆಗ್ಬಾರ್ದು. ನಮ್ಮ ಮನೆಗ್ ಬ್ಯಾಸರ ಆಗ್ಲಾರಕಿ, ಈ ಮನಿಗ್ ಬ್ಯಾಸರ ಆಗ್ಲಾರಕಿ, ನಿನಗ್ ಬ್ಯಾಸರ ಆದ್ಮೇಲೆ ನನಗೇನ್ ಕೇಳ್ತೀರಿ? ನೀವ ಕೂತ್ ಯೋಚನೆ ಮಾಡ್ರಿ, ನಿಮ್ಗ ಗೊತ್ತಾಗ್ಬೋದು. ನಿನ್ನ ಹಿಂಗ ಬಿಟ್ ಕುಂತ್ರ ಹೆಗಲ್ ಹೇರ್ ಕುಂದಿರ್ತೀನಿ ನೀನ್. ಬರ್ಲಿ ನಮ್ಮ ಅಣ್ಣ ಮಾಡಿಸ್ತೀನಿ ನಿನಗ. ನಿಮ್ಮ ಅಣ್ಣರ ಏನ್ ಮಾಡ್ಕೊಳಂಗದ ನನ್ಗ? ಅಂತ ತಪ್ಪ ನಾನೇನ್ ಮಾಡೀನಿ? ಏಯ್ ಯಾಕೆ ಬಾಯಿ ಉದ್ದೊಂಡೈತಲ್ಲ? ಯಾಕವ ಏನ್ ಅನ್ನಕತ್ತಾಳಕಿ? ಏನ್ ಭಯ ಅಪ್ಪ ಇಕ್ಕಿದ್? ಒಟ್ಟ ಮಾತಿ ಬರೀ ಇದ್ರೆ ಹಸ್ತಾಳ. ಮೊದ್ಲು ಮಾತಾಡಿದ ಅವ್ರಿ, ನಾನೇನು ಅಂದಿಲ್ಲ ಅವ್ರಿಗೆ. ನೋಡ ನನಗ ನಿನಗೆ ತಂದಿಡಕತ್ತಾಳ. ಇಕ್ಕಿನೊಳ ಮದ್ವೆ ಅದ್ಯಪ್ಪ ನೀನೆ. ನಾ ಏನು ಅಂದಿಲ್ರಿ, ಸುಮ್ಮ ಹೇಳತ್ತಾರ. ಏಯ್ ಅಕ್ಕಿ ಏನು ಹೆಂಗಾತ ನನಗ್ ಗೊತ್ತೈತಿ. ಆಕಿಗೆ ಏನಾರ ಅನ್ನೋದು ಆಡೋದು ಮಾಡಿದಂದ್ರ ನೀನು ಹಲ್ಲ ಉದುರಿಸ್ತೀನಿ ಮತ್ತ. ಅಲ್ರಿ ನೀವು ಅವ್ರಂಗ ಕುಣಿತೀರಲ್ಲ, ಮತ್ತೇನ್ ಮಾಡ್ಬೇಕಾ? ನೀ ಹೇಳ್ದಂಗ ಕುಣಿಬೇಕೇನವ? ಅವನ್ ತಲೆ ತುಂಬಿ ನಾವ್ ಅಲ್ಲೇ ತವ್ರ ಮನೆಗ್ ಬರ್ಲಾರಂಗ ಆಗ್ಬೇಕೇನ? ನೀ ಯಾಕೆ ತಲೆಗೆ ಹಚ್ಕೋತಿ ಬಿಡುವ. ಅಕ್ಕಿ ಹೇಳ್ದಂಗ ಕುಡಿತಾನ ಏನ? ಹೋಗ್ಲಿ ಊಟದು ಮಾಡಿ ಇಲ್ಲ? ಮುಂಜಾ ಸುಟ್ಟು ಕೂಳ್ ಅನ್ನಕತ್ತೀನಿ ನಾ. ಈಗ ಒಳಗ್ ಕುಂತಕಿ ಹೊರಗ ಕುಂತಾಳ, ನಾ ಹೊರಗ್ ಕುಂತಕಿ ಹೊರಗ ಕುಂತೀನಿ. ಅಲ್ಲ ನಾ ಒಳಗ್ ಬಂದ್ ಕುಂದ್ರ ಅನ್ನಕ್ ತಯಾರಿಲಿಕ್ಕಿ. ಪಾಪ ಅಕ್ಕಿ ಊರಿಂದ ಬಂದ ಚಳಿ ಒಂದ್ ದಗರ ಹೇಳಿಲ್ಲ ನಿನಗೆ. ಆಕಿಗೆ ಏನಾರ ಸಹ್ಯ ಸ್ವಲ್ಪ ಮಾಡಿ ಹಾಕಕ್ ಬರುದಿಲ್ಲ? ಮನಿಗದ್ದ ಎಲ್ಲಾ ಮಾಡ್ಕೊಂಡು ಅಡ್ಗಿ ಮಾಡೋ ಸ್ವಲ್ಪ ತಡ ಆಕತ್ರಿ, ಅಷ್ಟು ನಿಮ್ಗೂ ತಿಳಿದಿಲ್ಲನ್ರಿ? ನೋಡಪ್ಪ, ನಿನಗ ತಿಳಿದಿಲ್ಲನೋ ಹೊಳೆದಿಲ್ಲ ಅಂತ ತಿರುಗ್ ಮಾತಾಡ್ತಾಳಿಕ್ಕಿ. ಅಲ್ಲ ಈಕಿ ಒಳ್ಳೆ ಸಲಿಗೆ ಕೊಟ್ಟಿಬಿಡು. ಸುಮ್ ಏನು ಅನ್ಬಾರ್ದು, ಕೈ ಹಚ್ಚಬಾರ್ದು ಅಂತ ಗಪ್ಪ ದಿನವ. ಹಿಂಗ ಮಾಡಾಕತ್ಲಂದ್ರ ಇಕ್ಕಿದ ಐತಿ ಇಕ್ಕಿದ. ನಾನೇನ್ ಬೇಕಾ ಬಿಟ್ಟು ಬಂದಿಲ್ರಿ, ಇಲ್ಲಿ ಕೈ ಹಚ್ಚ ನೋಡ್ರಲ್ಲ. ಏನ ನಿಂದ ಈ ಮನ್ಯಾಗ ಏನೋ ಆಟ ನಡೆಯಂಗಿಲ್ಲ ಅಂತಂದ್ರ ಮುಂದ ಬಾಳ್ ಹೈರಾಣ ಐತಗೋ. ಈಕಿನ ಸ್ವಲ್ಪ ಸಿಟಕ್ ಅದಾಳ, ಇರ್ಲಿ ಬಿಡು. ಬಾ ಒಳಗ್ ನೋಡಿ. ಅಲ್ಲ ಮ್ಯಾಗ ತವ್ರ ಮನಿಗ್ ಬರಾಕತ್ತಿ, ಯಾವ್ದ್ರ ಸಂಬಂಧ ಜಗಳ ನಿಂಬದ? ನನಗೆ ಕಿರಿಕಿರಿ ತೊಡೆ ಐತಿ ಆ ಮನ್ಯಾಗ. ನೀನು ಕಣ್ಣರ ಕಂಡಿದ್ರೆ ನಿಂಗೂ ಗೊತ್ತಾಕಿತ್ತು. ಏನ್ ಕಿರಿಕಿರಿವ ಅಂತದು? ಯಾರ ಕಿರಿಕಿರಿ? ಮತ್ಯಾರ ಕಿರಿಕಿರಿ? ಇವ್ರದು, ರವಂದು, ಇವ್ರ ಅತ್ತಂಗ್ಯಾರ್ದು. ಅಲ್ಲ ಎದ್ರ ಸಂಬಂಧ? ಅದು ದಿನ ಒತ್ತೊಂಡ್ರ ಮನ್ಯಾಗ. ಏ ಅವಾಗ ಊಟ ಕೊಟ್ಟೇನ? ಹಸು ಆದ್ರ ಉಂತಾರ, ಎಂಟುತ್ ಮಾಡಿ ಉಣಿಸ್ಬೇಕನೆ. ಎಷ್ಟೊತ್ತ ಹೇಳಕತ್ತಾಳ? ತಾಟ ಹಚ್ಕೊಡು ಊಟ ಮಾಡ್ತಾಳ. ಸುಮ್ನೆ ಕೇಳಾರತ್ಲಿ ಒಳಗ್ ಕೂತ್ರ ಬರೀ ಇದೇ ಮಾಡ್ತೀನಿ. ನಿನಗಾಗಣ ಅಕ್ಕಿ, ಅಕ್ಕಿಗಾಗಣ ನಿನಗ. ಬರ್ಬರ್ತಾ ಮಾತಿ ಮಾತಾಡ್ಸಕತ್ತಿ, ಒಂದ್ ಮಾತ್ ಕೇಳವಲ್ಲಗಿ. ಹಿಂಗ್ಯಾಕ್ರ ಮಾಡಕತ್ತಿ?
ನನಗ್ ಕೇಳಿದ್ರೆ ನಾ ಏನ್ ಮಾಡ್ಲಿ? ನಿಮಗ್ ತಿಳ್ಬೇಕು. ನಾನು ಎಷ್ಟಂತ ಹಂಗ ದಗದ ಬರ್ಬರ್ತ ಮನ್ಯಾಗ ನಿನ್ನ ಬಾಯಿನ ಭಾಳ ಆಗತ್ತದ. ಕಾರ್ಬಾರ ಭಾಳ ಮಾಡಾಕತ್ತಿ. ಚಲೋ ಅಲ್ ನೋಡ ಇದು. ಸುಮ್ಮನೆ ಓಣೆ ಅಂತದಲ್ಲಿ ಮಂದಿ ಅಂತದಲ್ಲಿ ಅಲ್ಲೇ ಊಟಕ್ಕೆ ಹಚ್ಕೊಡು. ಕರಿ ಒಳಗಿನ ಬೇಕಾದ್ರ ಮಾಡ್ಕೊಂಡು ಉಂತಾಳ. ನನ್ಗೇನ್ ಮಾಡಾಕೋದ್ ಆಗಂಗಿಲ್ಲ. ಮಾಡಿ ಹಾಕೋದಾಗಲ್ಲ ಅಂದ್ರೆ ಇಲ್ಲೇ ಹಾಕದ್ಯಾ? ಮನಿ ಬಿಟ್ಟು ಹೋಗ. ನೀ ಅಂತೂ ಇದ್ದು ಇಲ್ಲಾರಂಗ. ಹೋಗ್ತೀನಿ ತಗೋ. ಯಾಕ ನನ್ ಮನಿಲ್ಲ ಅಂತ ಮಾಡಿ ನೀನ್ ನನ್ ತವ್ರ ಮನೆಯಲ್ಲ ನಾ ಯಾವಾಗ ಬರ್ತೀನಿ ಅಂತ ಹೇಳಿ ಕಾಯಕತ್ತಾರ. ಯಾರ ದಾರಿ ಕಾಯ್ತಾರ? ಅದಕ್ಕಾದ್ರೆ ನಿಮ್ಮ ಅಣ್ಣ ಒಬ್ನ ದಾರಿ ಕಾಯ್ಬೇಕಲ್ಲ. ಅಲ್ಲಿ ಹೋದ್ಮ್ಯಾಗ ನಿಮ್ಮ ಅಣ್ಣನ ಹೆಂತಿಗೂ ನೀವು ವಾಜ್ಯಕ್ಕೆ ಎಲ್ಲ ನೋಡಿಬಿಟ್ಟಿನಿ, ಎಲ್ಲ ಕೇಳಿನಿ. ಸುಮ್ಮಲ್ಲಿ ಹೂಗ ಕೂಳ್ ಮಾಡಿ ಹಾಕ್ತಾರ ಹಾಕು. ಹಿಂಗ ಮಾತಾಡಕತ್ತಂದ್ರ ನೀ ಅಂತೂ ಈ ಮನ್ಯಾಗ ಇದ್ದು ಇಲ್ಲಾರಂಗ. ಇಷ್ಟೆಲ್ಲ ಯಾರ ಕೆಣಸ್ಕೊತಾಳ? ಹೊಕ್ಕಿನ್ ತಗೋ. ನನ್ ಮಾತು ಕೇಳಿ ಹೋಗೋದ್ ಚಲೋ ಅಲ್ಲ ಅಂದೆ. ನಾ ಇಲ್ಲೇ ಇರ್ಬೇಕಂತಂದ್ರ ನಾವು ನೀವ್ ಅಷ್ಟೇ ಇರ್ಬೇಕು. ಕಮ್ಮನ ಮನ್ಯಾಗ ಬಾಳೆ ಮಾಡೋದಾಗಲ್ಲ. ಹೋಗ ಅಲ್ಲಿ 2 ದಿನ ಆಯ್ತು ಬರ್ತೀನಿ. ಇಷ್ಟೆಲ್ಲಾ ಕಾಡ್ತಾ ನೋಡೋಣ. ಮತ್ತ ಆಮೇಲೆ ನನ್ ಕಾಳು ಹೆಂಗ್ ನಿಂದಿರ್ತಾವು? ಬರ್ಲಿ ತಡಿ, ಅವ್ ಮಾತಾಡ್ತೀನಿ. ನೀ ಅನ್ಕಾತನ ಹೋಗಕ್ ಹೋಗ್ಬೇಡ, ಇಲ್ಲೇ ಇರು. ಅವ್ ಬರೋಣ ಮಾತಾಡೋಣತ್ತ. ಮಿಕ್ಕಿ ಬಂದ ಇಲ್ಲಿ ಬಂದಿನಿ ಅಂತಂದ್ರಾಗ ನಿನ್ ಏನ್ ತಗೋಬೇಕಿ? ಅಕ್ಕಿ ಮಾತಾಡ್ತಲೇ ಹಾಕೋತೀವ ನೀ. ಅಕ್ಕಿ ಹಂಗದ ಬಿಡು. ನೀನು ಸ್ವಲ್ಪ ಆಕಿಗೆ ಅಂಜಿಕೆ ಇಡ್ಬೇಕ. ಏನದು ಸಲಿಗೆ ಅಷ್ಟೊಂದು? ಆಕಿದು ಏನು ತಪ್ಪಿರುದಿಲ್ಲ. ಹಂಗೊಮ್ಮೆ ನಾವು ಮಾತಾಡ್ಬಾರ್ದು, ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತ. ನೀನು ಬರ್ಬರ್ತಾ ಹೆಂತಿನ ಒಟ್ಟ ಬಿಟ್ಕೊಡಲಾಗಿಬ್ದು. ನೀ ತಿಳ್ಕೊಂಡಂಗ ಏನಿಲ್ಲ. ನಿನ್ನ ಗಂಡಿಗೆ ಕರ್ಯಾಕ್ ಬರಾಕ್ ಅದಾನಂಗಿಲ್ಲ. ಕರ್ಯಾಕ್ ಬಲ್ಲಾರ ಹಂಗ 3 ಹೊತ್ತು ನಾನ ಮಾಡ ಹಾಕ್ಬೇಕಲ್ಲ ಅಲ್ಲಿ. ಕರ್ಯಾಕ್ ಬರ್ತಾನ. ಬರ್ಲಿ ಬಂದಾಗ ನಾನೇ ಮಾತಾಡ್ತನತ್ತ. ನಾ ಅಂಕತನ ಇರ್ಬೇಕಂತ ಮಾಡೀನಿ. ನೀನ್ ಎಂತೆ ಸ್ವಲ್ಪ ಬಾಯ್ ಮಾಡೆ. ಅದೇನಾರ ಆಗಿತ್ತು ಮನೆ ಹೋಗಿ ನಡಿ ಮೊದಲು. ಎಲ್ಲಿ ಹೋಗ್ಯಾರವ ಇವರು? ಯಾರು ಕಾಣೋಲಿಗ್ಯಾರಲ್ಲ? ಇಬ್ರು ಅಣ್ಣ ತಂಗಿ ಹೊರಗೆ ಹೋಗ್ಯಾರಿ. ಯಾಕ್ರಿ ಮ್ಯಾಗ ಮಗ ಜಗಳ ತೆಗದಕ್ಕಿನ್ನ ಊರಿಗೆ ಕಳಿಸ್ತೀರಿ? ಜಗಳ ನಾ ಮಾಡೋದಿಲ್ವಾ? ಅಕ್ಕಿ ಮಾಡ್ತಾಳ. ಕೂತ್ರ ನಿತ್ರ ಮನ್ಯಾಗ ಯಾರನ್ನೂ ಸೇರೋದಿಲ್ಲ. ಕಾಲ್ ಕೆದ್ರಿ ಜಗಳಕ್ಕೆ ಬರ್ತಾಳ. ಸುಮ್ಮನೆ ಮನ್ಯಾಗ ಕಿರಿಕಿರಿ ಹತ್ತೇಳಿ 1-4 ದಿವ್ಸ ನೀನು ತವ್ರ ಮನೆಗೆ ಹೋಗ್ಬಾದ್ ಕಳಿಸ್ತೀನಿ. ಇಲ್ಲಿ ಬಂದು ನನ್ನ ಮ್ಯಾಗ ಹಾಕ್ತಾಳ ಏನಕ್ಕೆ? ನಿಮ್ ಮ್ಯಾಗ ಅಷ್ಟ ಅಲ್ರಿ, ಕಾಲ್ ಕೆದಿರಿ ಏನು ಅಂದಿಲ್ಲ ಅಂದ್ರೆ ನನ್ ಮೇಲೆ ಜಗಳಕ್ಕೆ ಬರ್ತಾರಿ. ಅಕ್ಕಿಗೆ ಅವ್ರ ಅನ್ನ ಕೊಟ್ಟು ಸಲಿಗಿನ ಜಾಸ್ತಿ ಆಗ್ಬಿಟ್ಟದ. ಯಾರ ಮಾತು ಕೇಳಲ್ಲ, ಮೈ ಉಂಡ್ಬಿಟ್ಟದ ಅಕ್ಕಿಗೆ. ಸುಮ್ಮನೆ ಆಕಿ ಊರಿಗೆ ಬರೋಣ, ಅಲ್ಲಿ ನಮ್ಮ ಆಜು ಬಾಜು ಮನೆಯವ್ರು ಏನ್ರ ಅನ್ಕೋತಾರ, ಅದಕ್ಕೆ ಕರಿಯಾಕ ಬಂದಿದ್ದೆ. ಕರ್ಕೊಂಡ್ ಹೋಗ್ರಿ. ಇಲ್ಲಿ ಬಂದು ನನಗ ನನ್ನ ಗಂಡಗ ತಂದು ಇಡಕತ್ತಾಳ್ರಿ. ಮೊದಲು ನಿನ್ನ ಗಂಡಗ ಬುದ್ಧಿಲ್ ತಗೋ. ಏನ್ರ ಸ್ವಲ್ಪ ಜಗಳ ಆಗನ ನನಗ ಬೈತಾನ, ತಂಗಿನ ಎತ್ತಿಡ್ದ ಮಾತಾಡ್ತಾನ. ತಂಗಿ ಸ್ವಲ್ಪ ಶಿಸ್ತಗ ಬೈದು ಮಾಡಿಬಿಟ್ಟಂದ್ರ ಅಕ್ಕಿ ಯಾಕೆ ಓಡೋಳಿ ಇಲ್ಲಿ ಬರ್ತಾಳ? ಅಕ್ಕಿ ಯಾಕೆ ಮ್ಯಾಗ ಮ್ಯಾಗ ಜಗಳ ತೆಗಿತಾಳ? ನಾ ಅಂದ್ರ 100ಕ್ಕೆ 100 ಅಕ್ಕವ್ರಿ. ಹಂಗಾರ ಬಂದಿರಲ್ರಿ, ನೀವ ಸ್ವಲ್ಪ ನಮ್ಮವ್ರಿಗೆ ಬೈದ್ ಹೋಗ್ರಿ. ಬೈದ್ ಹೆಂಗ್ ಚಲೋ ಅನಿಸ್ತೈತ್ವಾ? ಅದು ನಿನ್ನ ಮುಂದೆ. ಅವ್ನ ಹೆಂಡತಿ ಮುಂದೆ ಅವಂಗ್ ಬೈದ್ರ ಅವಂಗೂ ಅಸಹ್ಯ ಆಗೋದಿಲ್ಲ. ತಾವ್ ತಿಳ್ಕೊಬೇಕು ಸ್ವಲ್ಪ. ತಂಗಿನ ಮದ್ವಿ ಮಾಡಿ ಕೊಟ್ಟಿನಿ, ಗಂಡ ಮನ್ಯಾಗ ಚಂದ ಇಡಬೇಕು, ಹಂಗ ಹಿಂಗತ್ತ ಅವಂಗ ವಿಚಾರ ಇತ್ತಂದ್ರ ಅಟ್ ಸಲಿಗೆ ಕೊಡ್ತಿದ್ದಿಲ್ಲ. ಇರ್ಲಿ, ತಡ ಮಾಡ್ತಾರ ಏನು ಬರೋದು? ಬಾಳ ಹೊತ್ತಾತ್ರಿ, ಬರ್ಬೋದ್ರಿ ಈಗ? ತಡ್ರಿ ಒಂದ್ ಸ್ವಲ್ಪ ಚಾ ಮಾಡಿ. ಏನ ನಿಮ್ಮ ಮಾವ ಬಂದಂಗದನ್ಲ? ಹೌದಲ್ಲ ತಂಗಿ, ಯಾವ ಬಂದಾನ? ಅಲ್ಲ, ಚಾ ಪಾನೀರ ಕೊಟ್ಟ ಇಲ್ಲಕ್ಕೆ? ಏನ್ ಮಾಡ್ಯಾರ ಕೇಳೋಣ ಬಾ. ಮಾವಾರ ಯಾವ ಬಂದಿರಿ? ನಾ ಬರೋದು ಹೊಸದಾಗ್ಲಿಲ್ಲ, ನೀ ಕೇಳೋದು ಹೊಸದಾಗ್ಲಿಲ್ಲ. ಅಲ್ಲ, ಬುದ್ಧಿ ಮಾತು ಹೇಳಕಿನ್ ಕಳ್ಸಾಕ್ ಬರೋದಿಲ್ಲ. ನೀಟ್ ಸಲಿ ಕೊಡಾಕತ್ತಂದ್ರ ಆಕಿ ತಿರಟ ನೋಡ್ ನಿನಗ ಬಿಟ್ಟಿದ್ದ. ತಂಗಿ ಮೇಲೆ ಯಾಕೆ ಹಾಕ್ತೀರಿ? ಅಲ್ಲ, ನೀವ್ ಒಂದಿದ್ ಅನ್ಸ್ಕೋಬಹುದು. ನಿಮ್ ಮನೆಯವ್ರು ಏನ್ ಬೇಕಾದ್ ಮಾತಾಡ್ತಾರತ್ತ, ಅದ್ಮೇಲೆ ಹೆಂಗ್ ಸಹಿಸೋಕಾಕತ್ರಿ? ನಿಮ್ಮ ತಂಗಿ ತಾಳಿ ಕಟ್ಟಿ ನಮ್ಮ ಮನಿ ಸೊಸಿ ಮಾಡ್ಕೊಂಡಿವಿ. ನಾನು ಹೇಳ್ತಿದ್ದಾಳಕ್ಕೆ ನಮ್ಮ ಮನ್ಯಾಗ ಯಾರ ಏನ ಅಂದ್ರ ಅದನ್ನ ದೊಡ್ಡದ್ ಮಾಡೋದ? ಮನಿ ವಿಚಾರ ಮನಿಗೆ ಅಷ್ಟ ಇರ್ಬೇಕ, ತವ್ರ ಮನಿ ತಕ ತರಬಾರ್ದು. ಹೆಂಗಪ್ಪ, ಇಲ್ಲೇ ಮನ್ಯಾಗ ನಿನ್ ಹೆಂತಿನ ಹೋದಾಳ ಬಂಗಾರ ಅಂತ ಈಕಿನ್ಕಿ ಸಣ್ಣಕಿ ಬಾಳೆ ಮಾಡಕತ್ತಾಳ.
ಗೊತ್ತಾಗಲ್ಲ ಅಷ್ಟ. ನೋಡಣ್ಣ ನೋಡು, ನಾ ಹೋಗಿ ಬರೋದ್ರಾಗ ನಿನ್ ಏನ್ ನಿನಗ ಅಣ್ಣ ಎಷ್ಟು ತಲಿ ತುಂಬ್ಯಾಳ ಅಂತೇಳಿ. ಮಾಡ್ಲಾರ್ತಪ್ಪ ಆ ಹುಡುಗಿ ಮ್ಯಾಗ ಯಾಕೆ ಹೊರಸ್ತೀಯ? ಬಂಗಾರ ಅಂತ ಹುಡುಗಿ ಅದು. ಇಲ್ಲಿದ್ದೆ ಅಂದ್ರ ಅವ್ರಿಬ್ಬರು ನಡ್ಬರ್ಕ ಏನ್ರ ತಂದಿಡ್ತಿ. ನಡಿ ಊರಿಗೆ ಹೋಗೋಣ. ಎಲ್ಲಿ ಹೋದ್ರು ನಿನಗೇನು ಬುದ್ಧಿ ಬರೋದಿಲ್ಲ. ಮಾವಾರ ಆಕೆನ್ ಕಳಿಸ್ಕೊಡ್ದಾಗುದಿಲ್ರಿ. ಯಾಕ? ಮನಿ ಬ್ಯಾರೆ ಮಾಡ್ರಿ, ಕೂಡಿದ ಮನ್ಯಾಗ ಆಕಿಗೆ ಇರಾಕ್ ಆಗುದಿಲ್ಲ. ಒಂದು ಮನಿ ಬೆಳಗಾಕ್ ಬಂದಾಳಂದ್ರ ಆ ಮನಿ ಚಂದ ಹೋಗ್ಲಿ, ಆ ಮನಿ ಮಂದೆಲ್ಲ ಸುಖವಾಗಿರ್ಲ ಅನ್ಬೇಕ. ಏನೋ ನಿನ್ನ ಮಾತ? ಕೂಡಿದ ಮನ್ಯಾಗ ಬಾಳೆ ಮಾಡೋದಲ್ಲ ಆಕೆ. ಅಂತದ್ ಕಲಿಸ್ಕೊಡತ್ತಿಪ್ಪ ನಿನ್ನ ತಂಗಿಗೆ. ಕೂಡಿ ಬಾಳ ಅಂತ ಹೇಳಬಿಟ್ಟು ಒಡದ್ ಬಾಳ ಅಂತ ಹೇಳಾಕತ್ತಿಲ್ಲ. ನಿನ್ನ ಬುದ್ಧಿನ ಆಕಿ ಬಂದೈತಿ, ಆಕಿ ಬುದ್ಧಿ ನಿನ್ನ ಬರಾಕತ್ತೈತಿ. ಒಬ್ರಿಗಿರ ಸ್ವಲ್ಪ ತಿಳೋಕ್ ಬೇಡ? ನಿಮ್ಮಂತವ್ರ ಮನೆಗೆ ಆ ಹುಡುಗಿ ನಡ್ಯಾಕ್ ಬಂದೈತ್ಲ. ನಮ್ಮ ಅಣ್ಣ ಅನ್ನೋದ್ರಾಗ ಏನ್ ತಪ್ಪೈತಿ? ಮನ್ಯಾಗ ನಿಮ್ಮ ಅವ್ವಂದ ನಿಮ್ಮ ಮಕ್ಕಂಗಿರ್ದ ಎಷ್ಟು ಕಿರಿಕಿರಿ ಐತೆ ಅನ್ನೋದು ನನಗ್ ಗೊತ್ತು. ನನ್ನ ಮನಿ ಸುದ್ದಿ ಏನಾರ ನೀನು ತವ್ರ ಮನಿ ಅಂಗಳ ಮಾತಾಡಕತ್ತಂದ್ರ ಸಾಯ್ತಕ್ಕ ನಿಂಗೆ ತವ್ರ ಮನಿ ಗತಿ ಆಗಿತ್ತ. ಯಾರಿಗೆ ನಿಮ್ಗೆ ತೋರ್ಸಾಕತ್ಯ? ಬಾಯ್ ಸತ್ ನಮ್ಮ ಅವ್ಗ ಅಲ್ಲ, ಇನ್ನೊಂದ್ ಮನಿ ನಡ್ಯಾಕ ನಮ್ಮ ಅಕ್ಕಂಗ್ಯಾರ ಮಾತಾಡ್ತೀಯ? ವರ್ಷಕ್ಕೊಮ್ಮೆ ಅಪೂಪ್ರಾಗಿ ಬರ್ತಾರವ್ರು, ಅಪೂಪ್ರಾಗಿ ಹೋಗ್ತಾರ. ಅಂತವ್ರಿಗೆ ಹೆಸರು ಹಿಡಿತಿಲ್ಲ. ಏನ್ ಮಾವ ನೀನು ನನ್ನ ಮುಂದೆ ನಾನು ತಂಗಿಗೆ ಕೈ ಮಾಡಿ ಮಾತಾಡ್ತಿ? ಅಲ್ಲ ಅಲ್ಲಿ ಮನ್ಯಾಗ ಆಕಿ ಮ್ಯಾಲ ಕೈ ಮಾಡುದಿಲ್ಲ ಏನ್ ಗ್ಯಾರಂಟಿ? ಹೇಳಕ ಕೇಳಕ ನೀ ಒಬ್ಬ ಅದೇ ಅಂತೇಳಿ ನನ್ ಬಾಳೆ ಚಲೋ ಐತಿ ಅನ್ನ. ಇಲ್ಲಾಂದ್ರ ನಾ ಒಬ್ಬಕ್ಕೆ ಎಲ್ಲಾರ ಕೆರಿ ಬಾವಿ ನೋಡ್ಕೋಬೇಕಾಗಿತ್ತು. ಯಾಕೆ ಹೇಳ್ತೀವ? ಧೈರ್ಯ ತಗೋ. ಹೆಂಗ್ ಮಾಡ್ತಿ ಮಾವ? ಆಕಿ ಬರ್ಬೇಕಂದ್ರ ಮನಿ ಬ್ಯಾರೆ ಮಾಡ್ಬೇಕು ನೋಡು. ಸಾಯ್ತಕ್ಕ ಈಕಿ ಇಲ್ಲಿ ಬೀಳೋಲ್ಯಾಕ. ಆದ್ರೆ ಈಕಿನ ಮಾತ ನಿನ್ನ ಮಾತು ಕೇಳಿ ನಾ ಏನ ಮನಿ ಬ್ಯಾರೆ ಮಾಡೋದಿಲ್ಲ. ಚಲೋ ಮಾತಾಡಿದ್ರಿ ನೋಡು, ಇಂಥವ್ರಿಗೆ ಹಿಂಗ ಮಾತಾಡಿದ್ರಿ. ಏಯ್ ನಿನ್ ದಗದ ಎಟ್ಟೈತಿ ಅಟ್ಟ ಮಾಡ. ನಮ್ಮ ನಡಬರ್ಕ ನಿಂದ್ಯಾಕ ಬಾಯಿ? ಆಕಿಗೆ ಯಾಕೆ ಮಾತಾಡ್ತೀವೋ? ಆಕಿನ ಮಾತಿನಾಗ ಏನ್ ತಪ್ಪೈತಿ? ತಪ್ಪಿರೋದಲ್ಲ ನಿಂತೇಕ ಈಕಿಂತೇಕ. ಮನಿ ತಕ ಸ್ವಲ್ಪ ಕಿಮ್ಮತ್ ಕೊಟ್ಟು ಬಂದಿನಿ, ಕೊಟ್ಟು ಕಳಸ. ಇಲ್ಲ ಅಂದ್ರ ಸಾಯ್ತಕಾಕಿ ಇಲ್ಲೇ ಬೀಳ್ಬೇಕಾಗತ್ ನೋಡ. ಬರೋ ಮನಸ್ಸು ಐತಿಲ್ಲ ನಿಂಗ? ಬರ್ತೀನಿ ಕರೆ, ಆದ್ರ ನಿಮ್ಮ ಅವ್ಗ ಅಡಿಗೆ ಮಾಡಿ ಹಾಕೋದ್ ಆಗಂಗಿಲ್ಲ. ನಮ್ಮವ್ಗ ಒಂದ್ ಹೊತ್ತಿನ ಅಡಿಗೆ ಮಾಡಿ ಹಾಕೋದಾಗಲ್ಲ ಅಂದ್ರ ಆ ಮನಿಗೆ ನೀ ಬಂತ ಏನು ಪ್ರಯೋಜನ ಐತೆ? ನಮ್ಮವ್ ಕಾಣ್ಲಾರ ಸುಖ ನಿನಗೆ ಹಾಕ್ಬೇಕು. ನೀ ಇಲ್ಲಿ ಇರ್ದ ಚಲೋ. ಈಗ ಹೇಳಕತ್ತೀನಿ, ಗಂಡ ಮನ್ಯಾಗ ಹೆಂಗಿರ್ಬೇಕು ಹಂಗಿರೋದು ಹೇಳ್ತೀವೋ, ಇಲ್ಲ ಅಂದ್ರ ನಿನ್ನ ತಂಗಿ ಬಾಳಿ ನೀನ ಹಾಳು ಮಾಡ್ತೀವೋ. ರೀ ಈಗ ನಿಮಗ ಚಲೋ ಅನಿಸ್ತಿರ್ಬೋದು, ಸ್ವಲ್ಪ ಬುದ್ಧಿ ಮಾತ್ ಹೇಳಿ ಕೊಟ್ಟು ಕಳಿಸ್ರಿ ಗಂಡನ ಮನಿಗೆ. ಯಾಕ ನಾ ಇಲ್ಲಿದ್ರೆ ನಿನಗ ಅಡಿಗೆ ಮಾಡಿ ಹಾಕೋದ್ ವಜ್ಜ ಆಗತ್ತೇನ? ಮಾವ ಹೊಳೆ ಮಳೆ ಮಾತಾಡಿದ್ರಾಗ ಏನು ಬರ್ತಿಲ್ಲ. ಮನಿ ಬ್ಯಾರೆ ಮಾಡೋದಿದ್ರೆ ಹೇಳ, ಈ ಸದ್ಯ ಕಳಿಸ್ಕೊಡ್ತೀನಿ. ಮನಸ್ಸು ಮುರಿದ್ರ ಮುರಿಲ್ಯಾಕರಿ. ಆದ್ರೆ ನಿನ್ನ ಮಾತ ಈಕಿನ ಮಾತ ಕೇಳಿ ನಾ ಏನು ಮನಿ ಬ್ಯಾರೆ ಮಾಡೋದಿಲ್ಲ. ಕಳಿಸ್ಕೊಟ್ರ ನಿನ್ನ ತಂಗಿ ಬಾಳೆ 4 ಮಂದಿಯಾಗ ಚಂದ ಇರ್ತದ. ಕಳಿಸ್ಕೊಡ್ಲಿಕ್ಕಂದ್ರ ನೋಡೋ ಮಂದಿಗೆ ಆಡ್ಕೊಳಂಗಾಕದ. ನಿಮಗ್ ಬಿಟ್ಟಿದ್ದ. ನನಗೂ ತವ್ರ ಮನಿ ಐತಿ. 4 ದಿನ ಹೆಚ್ಚಾತಂದ್ರ ನಡಿ ಗಂಡನ ಮನಿಗೆ ಅಂತಾರ. ನಿಮಗೆ ಯಾಕ್ರಿ ಆ ಬುದ್ಧಿ ಬರವಲ್ತು? ಎಂದ್ ಬಂದಿ ನಿನ್ನ ಮಾತ ಬಾಳ ಆಕತ್ತವಲ್ಲ. ಅಷ್ಟು ಸಲಿಗೆ ಕೊಟ್ಟೆ ಆಕಿಗೆ, ಅದಕ್ಕ ಮಾತಾಡಕತ್ತಾಳಕಿ. ಇಷ್ಟು ತಿಳಿಸಿ ಬುದ್ಧಿ ಹೇಳೋರ್ನ ನಾನಂತರೂ ಎಲ್ಲಿ ನೋಡಿಲ್ಲ. ಇಷ್ಟು ನಿಮಗ ಕೈಯಾಗ ಕಡ್ಡಿ ಕೊಟ್ಟು ಹೇಳಾಕತ್ತಾಳಂದ್ರ ಆಕಿನ ಮಾತು ನೀವು ಕೇಳಬೇಕಾಗಿತ್ತು, ನೀನು ಕೇಳಬೇಕಾಗಿತ್ತು. ಆಕಿನ ಮಾತಿಗೆ ಇದರಾಗಿ ನೀನು ಮಾತಾಡ್ತೀರ ಅಂದ್ರ ನಿಮ್ಮ ಬುದ್ಧಿ ಎಷ್ಟೈತೆ ಅಂತೇಳಿ ನನಗೆ ಈಗ ಗೊತ್ತಾಗ್ತದ. ಕಳ್ಸೋದಿಲ್ಲಲ್ಲ, ನೀ ಬರ್ದಿಲ್ಲಲ್ಲ, ಆತ ಒಂದಿನ ಹೊತ್ತು ಬರ್ತದ. ಅವಾಗ ನೀನ ಗಂಡ ಮನೆ ಹುಡ್ಕೊಂಡ್ ಬರ್ತಿ. ನೀ ಬರ್ದಿಲ್ಲ, ಕೊಳ್ಳಾಗ ನಿನಗೆ ತಾಳಿ ಕಟ್ಟಿಲ್ಲ, ಅದು ನಿನ್ನ ಕಾಡಿ ಕಳಿಸ್ತದ. ಇದನ್ನ ಎಂದ್ ಕಟ್ಟಿರಿ ಅಂದಿಂದ ನನಗ ಕಾಡದ ಹತ್ತೈತಿ. ನಿನ್ನ ಕೊಳ್ಳಾಗಿದ್ದ ತಾಳಿ ಆಕಿನೂ ಕೊಳ್ಳಾಗ ಹೋಯ್ತಲ್ಲ. ನೀ ನನಗೆ ಕಾಡ್ದಂಗ ನಿಮ್ಮನ್ನ ಆಕಿ ಕಾಡಾಕತ್ತಾನಲ್ಲ. ಆದ್ರೂ ಆಕಿ ಮೆಟ್ಟಿ ಗಂಡ ಮನೆ ಬಾಳಿ ಮಾಡಾಕತ್ತಾಳಿಲ್ಲ, ಅದು ಒಂದು ಹೆಣ್ಣಿನ ಲಕ್ಷಣ. ಅದು ಗಂಡ ಮನೆ ಕೊಡೋ ಮರ್ಯಾದೆ. ಆಕಿಗಿದ್ದ ಬುದ್ಧಿ ನಿನಗಿತ್ತಂದ್ರ ನೀ ಓಡಿ ತವ್ರ ಮನಿಗೆ ಬರ್ತಿದ್ದಿಲ್ಲ. ಎಷ್ಟಾಕಿ ನೋಯಿಸ್ಕೊಂಡ್ ಮಾತಾಡಕತ್ತೀರಿ? ಬಂದ್ ಗಳಿಯಾಗ ನಿನ್ ತಲೆ ತುಂಬಿಟ್ಲನಕಿ. ನಿಮ್ಮನ್ನ ನಿನ್ನ ತಲೆ ತುಂಬದಂಗ, ನಿಮ್ಮ ಅಣ್ಣನ ತಲೆ ನೀ ತುಂಬದಂಗ ಆಕೆ ನನ್ನ ತಲೆ ತುಂಬಿಲ್ ತಗೋ. ಆಕಿ ಒಳ್ಳೇದೇ ಹೇಳ್ಯಾಳ. ಒಳ್ಳೇದ್ ಹೇಳಿದ್ರ ಕಾಡು ಮಂದಿ ಬಾಳ. ನೀವು ಹಂಗ ಕಾಡಾಕತ್ತೀರಿ. ನಿನಗ ಚಂದ ಗಂಡ ಮನ್ಯಾಗ ಬಾಳೆ ಮಾಡತ್ ನಾನ್ ಹಾಕತ್ತೀನಿ.
ಆಕಿನೂ ನಿನಗೆ ಚಂದ ಗಂಡಮನೆ ಬಾಳೆ ಮಾಡ ಅನ್ನಕತ್ತಾಳ. ಆ ಮಾತು ತಿಳ್ಕೊಳ್ಳು ಬುದ್ಧಿನೂ ನಿನಗಿಲ್ಲ, ಈ ಶಕ್ತಿನೂ ಹಂಗಿಲ್ಲ. ಹಿಂಗ ಅಂಗಳಾಗ ನಿಂತು ಗಾಲ ಬಾಳೆ ಮಾಡಿದ್ರೆ ಏನಾಕೈತಿ? ನಾವೊಂದು ಮಾತಾಡೋದು ನೀವೊಂದು ಮಾತಾಡೋದು ಆಕೈತಿ. ಈಗೇನು ಮನಿ ಬೇರೆ ಮಾಡೋದಿಲ್ಲ, ನಾನು ಕಳ್ಸೋದಿಲ್ಲ. ಅವ್ರ್ಯಾಕ್ ಮನಿ ಬದ್ಲಿ ಮಾಡ್ತಾರಣ್ಣ? ಅವ್ರ ಅಷ್ಟ ತಲೆ ತುಂಬ್ಯಾಳ. ಯಾವ್ದೋ ತಾಯಿ ಅದಕ್ಕಿ ಮಕ್ಕಳ ಏಳಿಗೆ ಬಯಸ್ತಾಳ, ಮಕ್ಕಳ ಬಾಳೆ ಚಂದ ಇರ್ಲ ಅಂತಾಳ. ನಮ್ಮ ಹೋಗ ನೀ ಹೆಸರಿಟ್ಟು ಮಾತಾಡಕತ್ತಿ ಅಂದ್ರ ನನ್ನ ಮನೆಗೆ ನೀ ಬರೋದು ಬೇಡ, ನನ್ನ ಮನೆಗೆ ನೀ ಕೊಟ್ಟು ಕಳ್ಸೋದು ಬೇಡ. ಈಕಿಗೆ ಈಗ ಬುದ್ಧಿ ಬರೋದಿಲ್ಲ, ಮುಂದೊಂದಿನ ಬುದ್ಧಿ ಬರ್ತದ. ನಾ ಬರ್ತೀನಿ ಬಾ. ನೀನಾಗೆ ಜಗಳ ತೆಗೆದು ನಿನ್ನ ಗಂಡ ಅಷ್ಟು ಪ್ರೀತಿಯಿಂದ ಕರೆಯಕ್ ಬಂದಾನ ಅಂದ್ರೂ ಹೋಗ್ಲಿಲ್ಲಲ್ಲ ನೀನು. ನಿನಗೆ ಯಾ ದೇವ್ರು ಉಣ್ಗುಡಲ್ಲ. ಯಾಕ ಈಕಿ ಇಲ್ಲಿ ಇರೋದು ನಿನಗೆ ಆಗಿ ಬರವಲ್ದನ? ನೀ ಏನಾರ ಹಿಂಗ ಮಾಡಕತ್ತ ಅಂದ್ರ ನೀನು ನಿನ್ನ ತವ್ರ ಮನಿ ಹಾದಿ ಹಿಡಿಬೇಕಾಗತ್ತ. ಹೊಕ್ಕಿನ್ರಿ, ಹೋಗಕ್ ಮ್ಯಾಲೆ ಅದೀನಿ, ಇಲ್ಲಿಗ್ ಜಾಸ್ತಿ ಕಾಣ್ಲಿ. ನನ್ನ ಮಾತ್ ಕೇಳಾರ ಅಂತ ಗಂಡ ನನಗ್ ಗಂಟು ಬಿದ್ದಾನ? ನಿನ್ ಮಾತ್ ಕೇಳಾರ ಇಂತ ಹೆಂಡತಿ ನಿನಗ್ ಗಂಟು ಬಿದ್ದಾಳ? ನಿನ್ ಗಂಡನ್ ಮಾತ್ ಕೇಳಿ ನಿನಗ್ ಬಾಳೆ ಮಾಡಕ್ಕಾಗೋಲ್ತು, ನನ್ ಮುಂದ್ ಹಾಕೊಂಡು ನಿಮ್ ಮಣ್ಣಗ್ ಬಾಳೆ ಮಾಡಕ್ಕಾಗೋಲ್ತು. ಈಕಿನು ನೀನು ಗಂಡಿದ್ನ ಗಳವ ಬರೀ ಒಟ ಒದರ್ತಾಳ. ಎಲ್ಲಿ ಹೋಗ್ಕಾನ? ಬರ್ತಾನ ಮತ್ ಇಂತಕಿ ನಂಬಿ ತಾಳಿ ಕಟ್ಟೆನಂದ್ರ ಬರಬೇಕಲ್ಲ. ಬರ್ರಿ ಉಣ್ಣಂತ್ರಿ. ನಿಮ್ ತಂಗಿ ಮತ್ತಿಗೆ ಹೌದೌದ್ ಅಂತಿರಲ್ಲ, ನಿಮಗಾರ ಚಲೋ ಅನಿಸ್ತೈತಾನ? ನಿಮ್ ತಂಗಿ ಗಂಡ ಕರೆಯಕ್ ಬಂದಿದ್ನಲ್ಲ, ಕಳಿಸ್ಬೇಕಲ್ಲ ನೀವು. ಏ ಆಕಿಗಲ್ಲಿ ದಗದ್ ಬಾಳ ಆಕೈತತ್ತ. ನಮ್ಮ ಮಾವ ಬ್ಯಾರೆ ಮನಿ ಮಾಡಂದ್ರು ಮಾಡಕ್ ತಯಾರಿಲ್ಲತ್ತ. ಮತ್ ಅದಕ್ಕೆ ಇಲ್ಲಿ ಓಡಿ ಬಂದಾಳ ಆಕಿ. ಏನಾತೀಗ? ಅದ ಮಾತ್ ನಾ ನಿಮಗಂದ್ರ ನೀವು ಪಟ್ಟಂತ ಬ್ಯಾರೆ ಮನಿ ಮಾಡ್ತೀರೇನು? ನಿಮ್ ತಂಗಿ ಹಂಗ ನಾನು ಒಂದ್ ಹೆಣ್ಣ, ನಿಮ್ ತಂಗಿಗೊಂದೇ ನನಗೊಂದೇ ಏನು? ಇದನ್ನೇನು ನಾ ಅರ್ಥನ ಮಾಡ್ಕೊಂಡಿದ್ದಿಲ್ಲ. ಆಕಿ ಮಾತ್ ಕೇಳಿ ಸುಮ್ಮ ಹುಚ್ಚುಚ್ಚರಂಗ್ ಮಾತಾಡಿದೆ. ಇನ್ನು ಕಾಲ ಮಿಂಚಿಲ್ರಿ, ನಿಮ್ ತಂಗಿನ ಕೊಟ್ಟು ಕಳಿಸ್ರಿ. ಬಂಗಾರ ಅಂತ ನಿಮ್ ಮಾವ ಅದರಿ, ಕಳ್ಕೊಬೇಡ್ರಿ ಅವ್ರನ್ನ. ನಾನ ಹೋಗಿಬೇಡ ಅಂದ, ಈಗ ನಾನ ಹೋಗೇನಂದ್ರ ಆಕಿ ನನ್ನ ಬಗ್ಗೆ ಏನ್ ತಿಳ್ಕೊಳಕಿಲ್ಲ. ನಿಮ್ ಬಗ್ಗೆ 100 ತಿಳ್ಕೊಲಿ, ನಿಮ್ ತಂಗಿ ಬಾಳೆ ಹಾಳಾಗತೈತಿ, ಅದನ್ನ ಯೋಚನೆ ಮಾಡ್ರಿ. ನನ್ನ ಕೆಟ್ಟ ತಿಳ್ಕೊಂಡ್ರೆ ತಿಳ್ಕೊಳಕ ಹೋಗುವ ಅಂತ ಹೇಳ್ತೀನಿ. ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕೋರಿ. ನನ್ನ ತಂಗಿ ಮೇಲ್ಗಟ್ಟಿ ನಿನಗ್ ಬಾಯಿ ಬಂದಂಗ ಮಾತಾಡಿದೆ, ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಗಂಡ ಹೆಂಡತಿ ಅಂದ್ಮ್ಯಾಗ ಒಂದ್ ಮಾತು ಬರ್ತಾವು, ಒಂದ್ ಮಾತು ಹೋಗ್ತಾವ್ರಿ. ಮೊದ್ಲಕ್ಕಿನ್ ಬಾಳೆ ಸುದ್ದಿ ಮಾಡ್ರಿ. ಹಂಗೋಟ್ ಹಿಂಗೋಟ್ ಮಾಡಿ ನಾನು ಹೇಳ್ತೀನಿ. ಆಕಿ ಮತ್ತೇನಾರ ಕೈಂಕು ಹಚ್ಚಾಕತ್ಲಂದ್ರ ನೀನು ಆಕಿ ಶಿಸ್ತಿಗೆ ಬುದ್ಧಿ ಹೇಳ ಏನ. ಹೆಂಗಿದ್ರು ನಿಮ್ ತಂಗಿಗೆ ನಿಮಗ ಕೆಟ್ಟ ಆಗಿನ, ನೀವೊಂದ್ ಮಾತು ಹೇಳ್ರಿ, ಆಮೇಲೆ ನಾ ಹೇಳ್ತೀನಂತ. ಆಯ್ತ ಬಾ ನೀನು ಮನಿ ಕಡೆ. ಮಾವ ಏನ್ ತಿಳ್ಕೊತಾನ ಯಾರಿಗ ಗೊತ್ತವ? ನಾನು ನಿನ್ನಂಗ ಮಾತಾಡ್ಬಿಟ್ಟೆ. ಸುಮ್ಮನೆ ಊರಿಗೆ ಹೋಗ್ಬಿಡು. ಏನ ನೀ ಏನ್ ಹಿಂಗ ಹೋಗಿ ಬರೋದ್ರೊಳಗ ಹಿಂಗ್ ಮಾತ್ ಬದಲಾಸಕತ್ತಿಯಲ್ಲ? ಅಲ್ಲ ನಿಂತ ಏನ್ರ ತಿಳಿ ತುಂಬಿದ್ಲನಿ? ಆಕಿ ಯಾಕಂತೀವ ಮ್ಯಾಗ ಮ್ಯಾಗ ಹಿಂಗೆಲ್ಲ ಮಾಡೋದು ಚಲೋ ಅಲ್ಲ. ಸುಮ್ ಹೋಗ್ಬಿಡು ಊರಿಗೆ. ನಾ ಏನ್ ಹೋಗುದಿಲ್ಲ, ಬೇಕಾದ್ರೆ ಆಕಿನೇ ಕಳ್ಸ. ಇಷ್ಟೆಲ್ಲ ತ್ರಾಸ ಇದ್ರು ಆಕಿ ಗಂಡನ ಮನೆಯಾಗಿದ್ದ ಬಾಳೆ ಮಾಡಕತ್ತಾಳಿಲ್ಲ. ಆಕಿ ಬುದ್ಧಿ ನಿನಗೆ ಯಾಕಿಲ್ಲ? ಹಿಂಗೆಲ್ಲ ಮಾಡಕ್ ಹೋಗ್ಬೇಡವ ನೀ, ಹೋಗ ಊರಿಗೆ. ನಿನ್ನ ಧೈರ್ಯದ ಮಗ ನನ್ ಗಂಡಗನ್ನ ಬರಂಗಿಲ್ಲ ಅಂತ ಹೇಳಿನಿ. ಈಗ ನಾವಾಗ್ಲೇ ಹೋದ್ರ ನನ್ಗೇನ್ ಮರ್ಯಾದಿರ್ತೈತಲ್ಲಿ? ಗಂಡ ಹೆಂಡತಿ ಸಂಸಾರ ಅಂದ್ರ ಒಂದ್ ಬರ್ತೈತಿ ಒಂದ್ ಹೊಕ್ಕೈತಿ, ಅಲ್ಲೇ ಇಬ್ರು ಒಂದಾಗಿ ಹೋಗುದ. ನೀ ಏನಂತಿ ಅನ್ನು, ನಾ ಏನ್ ಹೋಗಂಗಿಲ್ಲ. ನೀ ಹಿಂಗ್ ಮಾತಾಡಕತ್ತಿದ್ರ ನನಗೂ ನಿನ್ ಮನ್ಯಾಗ ಇಟ್ಕೊಳಕ್ ಮನಸ್ಸಿಲ್ಲ ನೋಡುವ. ಕಾಯಂ ನಿನ್ ನಂಬಿಕೆ ಮ್ಯಾಗ ನಾ ಬರ್ತಿದ್ದೆ, ಈಗ ನಡಿ ನೀರ್ನಾಗ ಮುಳಗ್ಸಿದೆ ತಗೋ. ಹೊಕ್ಕಿನ್ ತಗೋ, ನಿನಗ ಹಾಲು ಕುಡಿದಷ್ಟು ಖುಷಿ ಆಗಿರ್ಬೇಕಲ್ಲ. ನಿನ್ ಗಂಡನ್ ಮನಿಗ್ ನೀನ್ ಹೋದ್ರ ನನಗಷ್ಟ ಅಲ್ಲ, ಎಲ್ಲಾರ್ಗೂ ಹಾಲು ಕುಡ್ದಷ್ಟು ಖುಷಿನ. ನಮ್ಮಣ್ಣ ನಿನ್ನ ಬಾಳ್ ಚಂದ ನೋಡ್ಕೊಳಕತ್ತಾನಲ್ಲ, ಅದಕ್ಕ ನಿನಗ ಬ್ಯಾನ್ ಇಲ್ಲ.
ದೊಡ್ಡ ತ್ರಾಸ ಐತಂತ ಅವ್ರ ಮನೆಗೆ ಓಡೋಗೋದಾಗುತ್ತಾನ? ನಿನಗೇನ್ ತ್ರಾಸ ಐತೆವ? ನಮ್ಮಣ್ಣ ನಿನ್ನ ಸುಖದಾಗ ಇಟ್ಟಾನ. ಮತ್ ನಿನ್ ಗಂಡ ನಿನಗೇನ್ ಕಮ್ಮಿಟ್ಟಾನ? ಯಾಕೆ ಗಲ್ಲ ಬಾಯ್ ಮಾಡ್ತಿ? ಬಂಗಾರದಂತ ಗಂಡದೇನು, ಹೋಗ್ ಬಾಳೆ ಮಾಡು. ಅಣ್ಣಾಕ ನಿನಗ ದಾರಿಗೈತಿ, ಅದಕ್ಕ ಅಣ್ಣಾಕತ್ತಿ. ಕೈ ಚಿಲ್ತಾ ಹೊಕ್ಕಿನಿ. ಕೈ ಚೀಲ ಅಷ್ಟ ಯಾಕ? ನೀ ಊರಿಗೆ ಹೋಗ್ತೀನಿ ಅಂದ್ರ ಅಡ್ಗಿ ಮಾಡೀನಿ, ಬುತ್ತಿ ಕಟ್ತೀನಿ ನೀರು. ಬರಲ್ಲ ಅಂತೇಳಿ ಕಿವಿ ನಿಗ್ರಿಶ್ ಮಾತಾಡ್ದಕ್ಕೆ ಯಾಕ ದಾರಿ ಬಾಳ ದೂರ ಬಂತಲ್ಲ? ನೀ ಅಂತೂ ನನ್ನ ಮಾತು ಕೇಳಂಗಿಲ್ಲ. ಮತ್ತೇನ್ ಮಾಡುದು? ಗಂಡನ ಮನೆ ಐತಲ್ಲ, ಬರ್ಬೇಕು. ಬಂದೀನಿ. ಏನಾರ ಮನಿಗೆ ಉಪಯೋಗ ಆಗಂತ ಮಾತು ಹೇಳ, ಕೇಳ್ತೀನಿ. ಯಾರಿಲ್ಲ ಅಂದಾರ? ಅದನ್ನ ಬಿಟ್ಟು ಮನಿ ಒಡೆದು ಅವ್ರನ್ನ ಹೊರಗಾಕು, ಇವ್ರನ್ನ ಹೊರಗಾಕು, ನಾವು ಹೊರಗು ಅಂದ್ರೆ ಯಾರು ಕೇಳ್ತಾರ? ಶಾನ್ಯಾಕಿದಿ ಬಂದಿ, ಈಗರ ಬುದ್ಧಿ ಬೆಟ್ಟ ಆತಲ್ಲ, ನಡಿ ಒಳಗ. ಏನಾರ ಉಂಡಿರಿ? ಇಲ್ಲ ಬುತ್ತಿ ತಂದಿನ್, ಬರ್ರಿ ಉಣ್ಣಾಕತ್ರಿ. ಹೋಗಿ ವಾರ ಆತ, ವಾರದ್ದೇನೂ ವಿಚಾರ ಮಾಡಿಲ್ಲ. ಈಗ ನಾನು ಹೊಟ್ಟಿದ ವಿಚಾರ ಮಾಡ್ತಿ? ನೀ ಹೋಗಿ ಅಂತ ನಾನು ಉಪವಾಸದೇನಂತ ಮಾಡ್ಯಾನ? ನಾವು ನೋಡ್ಕೋಬೇಕಲ್ಲ. ಎಲ್ಲ ಉಂಡಿನಾಳ, ನೀವು ಉಣ್ಣು ಮೊದಲ. ಇವ ಅಂತ ನನ್ನ ಮಾತು ಕೇಳಂಗಿಲ್ಲ, ಸುಮ್ ಇದ್ದಂಗಿರು. ಏನು ವಿಚಾರ ಮಾಡತ್ತಿ? ನಡಿ. ಹಂಗ ಒಲಿ ಮ್ಯಾಗ ಹಾಲದಾವು, ಸ್ವಲ್ಪ ಅವಾಗ ಒಂದೊಟ್ಗ ಹಾಲು ಕಾಸು ಕೊಡು. ಮತ್ತೆ ಚಲೋ ಆತ್ ನೋಡುವುದು.